PUC ಸೈನ್ಸನ್ನು 39,000ದಲ್ಲಿ 1 ವರ್ಷದ ಎಜುಕೇಷನನ್ನು ಇಲ್ಲಿ ಪಡಿಬಹುದು. ಅದೇ ನೀವು ಕಾಮರ್ಸ್ ವಿಭಾಗದಲ್ಲಿ ಓದೋದಾದರೆ ಕೇವಲ 34,000 ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗಳನ್ನು ಕಲಿಬೇಕು, ಅಥವಾ ಫೈನಾನ್ಷಿಯಲ್ ಕೋರ್ಸ್ಗಳನ್ನು ಕಲಿಬೇಕು, ಅಥವಾ ಅಗ್ರಿಕಲ್ಚರ್ ಫಾರ್ಮಿಂಗನ್ನು ಕಲಿಬೇಕು, ಜರ್ನಲಿಸಮ್ ಕೋರ್ಸ್ಗಳನ್ನು ಕಲಿಬೇಕು. ಈ ಥರದ ಅನೇಕ ಕೋರ್ಸ್ಗಳನ್ನು ಇಲ್ಲಿ ಫ್ರೀ ಆಗಿ ಹೇಳ್ಕೊಡ್ತಾರೆ. ಸೈನ್ಸಲ್ಲಿ ನಿಮಗೆ 39,000 ರೂಪಾಯಿ ಏನೇನು ಬರುತ್ತೆ ಅಂದರೆ PU ಜೊತೆಗೇನೆ PCMB ತಗೊಳ್ಳಿ, PCMC ತಗೊಳ್ಳಿ, ನೀಟ್ ಮತ್ತೆ CET ಮೆಟೀರಿಯಲ್ಸ್ ಕೂಡ ಕೊಡ್ತೀವಿ. ಒನ್ ಆಫ್ ದ ಟಾಪ್ ಮೋಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಏವಿಯೇಷನ್ ಫೀಲ್ಡ್ ಅಲ್ಲಿ ಕರ್ನಾಟಕದಲ್ಲಿ. ಇವನ್ ತಿರುಪತಿಲೂ ಅವ್ರದ್ದು ಬ್ರಾಂಚ್ ಇದೆ, ಸ್ಕಿಲಿಯೋಮ್ ಅಂತ. ಅವರೇ ಖುದ್ದಾಗಿ ನಮ್ಮ ಕಾಲೇಜ್ಗೆ ಬಂದು ನಮ್ಮ ಮಕ್ಕಳಿಗೆ ಏವಿಯೇಷನ್ ಮತ್ತೆ ಹಾಸ್ಪಿಟಾಲಿಟಿ ಕೋಚಿಂಗ್ ಅನ್ನ ಕೊಟ್ಟು, ನಾನು ಸೆಕೆಂಡ್ PUC ಆದ್ಮೇಲೆ ಏವಿಯೇಷನ್ ಫೀಲ್ಡ್ ಅಲ್ಲಿ ನಾನು ಕೆಲಸ ಮಾಡ್ಬೇಕು ಏರ್ಪೋರ್ಟ್ ಅಲ್ಲಿ, ಅವ್ರಿಗೆ ಪ್ಲೇಸ್ಮೆಂಟ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದೆ, ಮತ್ತೆ ಫೀಸ್ ಇಸ್ಕೊಳಲ್ಲ. SRS ಇಂಟರ್ನ್ಯಾಷನಲ್ ಕಾಲೇಜ್ ಮತ್ತು ಸ್ಕೂಲ್ ಮತ್ತು SRS PU ಕಾಲೇಜನ್ನು ಸರ್ಕಾರ ಪ್ರತಿಷ್ಠಿತ ಶಾಲಾ ಕಾಲೇಜ್ ಅಂತ ಡಿಕ್ಲೇರ್ ಮಾಡಿದೆ. SC ಮತ್ತು ST ಮಕ್ಕಳು ಏನು ಅವ್ರಿಗೆ ಒಂದು ಎಕ್ಸಾಮಿನೇಷನ್ ಇರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ, ಅದು ಪಾಸ್ಔಟ್ ಆದಂಥ ಮಕ್ಕಳಿಗೆ 6ನೇ ಕ್ಲಾಸಿಂದ 10 ಮತ್ತು 11, 12 ಅಂದರೆ ಫಸ್ಟ್ PU ಸೆಕೆಂಡ್ PU ಅವ್ರಿಗೆ ಸಂಪೂರ್ಣವಾಗಿ ಉಚಿತವಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ನಿಮಗೆ ಅಲ್ಲಿ ಎಜುಕೇಶನ್ ಅಥವಾ ಕ್ವಾಲಿಫಿಕೇಶನ್ ಮ್ಯಾಟರ್ ಆಗಲ್ಲ, ನಿಮಗಿರೋ ಸ್ಕಿಲ್ ಅದನ್ನ ನಾವಿಲ್ಲಿ ಹೇಳ್ಕೊಡೋ ಪ್ರಯತ್ನ. ಅವ್ರಿಗೆ VFX ಆಗಿರ್ಬೋದು, ಆನಿಮೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು PU ಲೇ ಹೇಳ್ಕೊಡ್ತೀವಿ ಸರ್. ಅದಕ್ಕೆ ಯಾವುದೇ ತರದ ಫೀಸ್ ನಾವು ಕೇಳಲ್ಲ. ನಮ್ಮಲ್ಲಿ PUC ನಂತರದಲ್ಲಿ ನಾನು ಇಲ್ಲೇ ಡಿಗ್ರಿ ಮಾಡ್ತೀನಿ ಅಂದ್ರೆ ಅವ್ರಗಳಿಗೆ ನಾವು ಡಿಗ್ರಿನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಸ್ಕೊಡ್ತಾ ಇದೀವಿ. ಯಾವುದೇ ರೀತಿಯಲ್ಲಿ ಅವ್ರ ಹತ್ರ ನಾವು ಯಾವುದೇ ದುಡ್ಡನ್ನ ತಗೊಳ್ಳದೆ, ಯಾವುದೇ ಫೀಸ್ ಅನ್ನ ತಗೊಳಕ್ ಹೋಗೋದಿಲ್ಲ. ಜೊತೆಗೆ ಸೆಕೆಂಡ್ PUC ಆದ್ಮೇಲೆ ಅಕಸ್ಮಾತ್ ಅವ್ರಿಗೆ ಏವಿಯೇಷನ್ ಫೀಲ್ಡ್ ಅಲ್ಲಿ ಅಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ ಆಯ್ತು ಸರ್, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ಅವರು ಅಲ್ಲಿ ಕೆಲಸ ಮಾಡ್ಕೊಳ್ತಾನೆ ನಮ್ಮಲ್ಲಿ ಡಿಗ್ರಿಯನ್ನ ಮಾಡಬಹುದು. ಪ್ರತಿಯೊಂದು ಕ್ಲಾಸ್ ರೂಮ್ ಅಲ್ಲಿ ಕೂಡ ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ ಇರ್ತಾ ಹೋಗುತ್ತೆ. ಇಲ್ಲಿ ನಾವು ತುಂಬಾ ಫ್ಯೂಚರ್ಸ್ ನ ಇದೆ. ಈ ಸ್ಕ್ಯಾನರ್ ನಾವ್ ಏನ್ ಮಾಡ್ತೀವಿ, ಪೇರೆಂಟ್ಸ್ ಗ್ರೂಪ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಫ್ಯಾಕಲ್ಟಿ ಎಷ್ಟು ಕವರ್ ಮಾಡಿದ್ದಾರೆ, ಇಲ್ಲಾಂದ್ರೆ ಆಬ್ಸೆಂಟ್ ಆಗಿರ್ತಾರೆ ಸ್ಟೂಡೆಂಟ್ಸ್, ಅವರು ಕೂಡ ಏನ್ ಮಾಡಬಹುದು, ಮನೆಯಲ್ಲೇ ಕುತ್ಕೊಂಡು ಅವತ್ತಿನ ಕ್ಲಾಸ್ ನ ನೋಡ್ಕೊಂತ ಹೋಗ್ತಾರೆ. ಇದು ಕಾಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ ಅಂತ. ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಕಾಂಟೆಂಟ್ ಕ್ರಿಯೇಟರ್ ಲ್ಯಾಬ್ ಇರುವಂತ ಕಾಲೇಜ್ ನಮ್ದೇ ಯಾಕೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಶುರು ಮಾಡಿರೋ ಡಿಜಿಟಲ್ ಮಾರ್ಕೆಟಿಂಗ್ ಗೆ ಡಿಜಿ ಆಂಥಮೆ ಅಂತ ಒನ್ ಆಫ್ ದ ಟಾಪ್ ಮೋಸ್ಟ್ ಬ್ರ್ಯಾಂಡ್. ಫಿನಾನ್ಷಿಯಲ್ ಕೋರ್ಸಸ್ ಗೆ ಫಿನ್ ಕ್ಯೂರಿಯಸ್ ಅಂತ ಬಸವನಗುಡಿಯಲ್ಲಿ ಇರುವಂತ ಒಂದು ಕಂಪನಿ ಇದು. ಇವ್ರುಗಳು ಬಂದು ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಕಾಮರ್ಸ್ ರಿಲೇಟೆಡ್, ಟ್ಯಾಲಿ ಆಗಿರ್ಬೋದು, GST, ITR ಫಿಲ್ ಮಾಡೋದು ಹೆಂಗೆ, ಪ್ರತಿಯೊಂದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಫಿಲಂ ಮೇಕಿಂಗ್ ಅಂತ ಬಂದಾಗ ಪ್ರತಿಯೊಂದನ್ನು ಆ ಫೀಲ್ಡ್ ಅಲ್ಲಿ ಹೆಸರು ಮಾಡಿರೋರಂತಾರೆ. ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಪವನ್ ಒಡೆಯರ್ ಸರ್ ಅವರೇ ಖುದ್ದಾಗಿ ಬಂದು ಮಕ್ಕಳಿಗೆ ವರ್ಕ್ಶಾಪ್ಸ್ ಗಳನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಕಿರಿಕೀರ್ತಿ ಅನ್ನೋದು ನಿಮಗೆ ಗೊತ್ತಿರಬಹುದು. ಅವ್ರುಗಳೇ ಬಂದು ನಮ್ಮ ಮಕ್ಕಳಿಗೆ ಪ್ರತಿಯೊಂದನ್ನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋದಾಗಿರ್ಬೋದು. ಜೊತೆಗೆ ಅಗ್ರಿಕಲ್ಚರ್ ಫಾರ್ಮಿಂಗ್ ಅಂತ ಬಂದ್ರೆ ಕವಿತಾ ಮಿಶ್ರಾ ಮ್ಯಾಮ್, ನೆಕ್ಸ್ಟ್ ಆರ್ಗ್ಯಾನಿಕ್ ಮಂಡ್ಯ, ಜರ್ನಲಿಸಂ ಅಂತ ಬಂದ್ರೆ ಖುದ್ದಾಗಿ ಗೌರಿ ಶಕ್ಕಿ ಸರ್ ಬಂದು ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂತ ಪ್ರಯತ್ನ. ಪರ್ಸೆಂಟೇಜ್ ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ಉಚಿತ ಹಾಸ್ಟೆಲ್ ನ ನಾವು ಮಾಡಿಸ್ಕೊಡ್ತೀವಿ. ಅಲ್ಲೂ ಕೂಡ ಕ್ಯಾಟಗರಿ ಮ್ಯಾಟರ್ ಆಗುತ್ತೆ. ಸೊ ಗುರುಕುಲ ಹಾಸ್ಟೆಲ್ ಕೂಡ ನಿಮಗೆ ಮಾಡುವಂತ ನಾವು ವ್ಯವಸ್ಥೆ ಮಾಡಿದೀವಿ. ಅಲ್ಲಿ ನಿಮಗೆ ಕೇವಲ ವರ್ಷಕ್ಕೆ 24,900 ರೂಪಾಯಿಗೆ ಪ್ರತಿಯೊಂದನ್ನು ನಿಮ್ಗೆ ಅಲ್ಲಿ ವ್ಯವಸ್ಥೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸರ್ ನಮ್ದೇ ಕಾಲೇಜ್ ಹಾಸ್ಟೆಲ್ ಬೇಕಂದೂ ಇದೆ. ಅದು ನಿಮಗೆ ತಿಂಗಳಿಗೆ 4,899 ರೂಪಾಯಿಗೆ ಪ್ರತಿಯೊಂದನ್ನು ನಾವು ಕೊಡ್ತಾ ಹೋಗ್ತೀವಿ. ಸ್ಕಾಲರ್ಶಿಪ್ಸ್ ಅಂತ ಕೇಳಿದಾಗ ಅಕಸ್ಮಾತ್ ಅವ್ನು 10th ಅಲ್ಲಿ 95 ಮೇಲೆ ಪರ್ಸೆಂಟೇಜ್ ತೆಗ್ದ ಅಂದ್ರೆ ನಮ್ಮ ಕಾಲೇಜ್ ಟ್ಯೂಷನ್ ಫೀಸ್ ಏನಿರುತ್ತೆ 1 ರೂಪಾಯಿನೂ ಅವ್ರು ಕಟ್ಟೋ ಅವಶ್ಯಕತೆ ಇಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕರ್ನಾಟಕದ ಫಸ್ಟ್ ಸ್ಕಿಲ್ ಬೇಸ್ಡ್ ಇಂಟಿಗ್ರೇಟೆಡ್ PU ಕಾಲೇಜ್ನ ಮುಂಭಾಗ ಇದ್ದೀನಿ. ಇದು ಇರುವಂಥದ್ದು ತುಮಕೂರಿನಲ್ಲಿ. ನೋಡಿ, ನಾನೀಗ ತುಮಕೂರಿನ SRS PU ಕಾಲೇಜ್ನ ಮುಂಭಾಗದಲ್ಲಿದ್ದೀನಿ. ನಿಮ್ಮ ಮಗು PUC ಸೈನ್ಸನ್ನು 39,000ದಲ್ಲಿ 1 ವರ್ಷದ ಎಜುಕೇಷನನ್ನು ಇಲ್ಲಿ ಪಡಿಬಹುದು. ಅದೇ ನೀವು ಕಾಮರ್ಸ್ ವಿಭಾಗದಲ್ಲಿ ಓದೋದಾದರೆ ಕೇವಲ 34,000. ಇದು 1 ವರ್ಷದ ಫೀಸು. ಅದ್ರ ಜೊತೆಗೆ ಇದು ಎಜುಕೇಷನಿಗೆ ಮಾತ್ರ ಅಲ್ಲ, ಎಲ್ಲ ಬಗೆಯ, ಅಂದರೆ ನಾವು ಹೇಳ್ತೀವಿ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗಳನ್ನು ಕಲಿಬೇಕು, ಅಥವಾ ಫೈನಾನ್ಷಿಯಲ್ ಕೋರ್ಸ್ಗಳನ್ನು ಕಲಿಬೇಕು, ಅಥವಾ ಅಗ್ರಿಕಲ್ಚರ್ ಫಾರ್ಮಿಂಗನ್ನು ಕಲಿಬೇಕು, ಜರ್ನಲಿಸಮ್ ಕೋರ್ಸ್ಗಳನ್ನು ಕಲಿಬೇಕು. ಈ ಥರದ ಅನೇಕ ಕೋರ್ಸ್ಗಳನ್ನು ಇಲ್ಲಿ ಫ್ರೀ ಆಗಿ ಹೇಳ್ಕೊಡ್ತಾರೆ. ನಾನು ಹೇಳಿದ್ದು ಒಂದಿಷ್ಟು ಮಾತ್ರ. ನೋಡಿ, ಇಲ್ಲಿ ಬಂದರೆ ನಿಮಗೆ ಏವಿಯೇಷನ್ನಿಂದ ಹಿಡಿದು ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಫಿಲ್ಮ್ ಮೇಕಿಂಗ್ ಇರ್ಬೋದು, KCET ಇರ್ಬೋದು. ಅದ್ರ ಜೊತೆಗೆ ವರ್ಷದಲ್ಲಿ ನಿಮಗೆ ಪ್ರತಿ ತಿಂಗಳು ಡಿಜಿಟಲ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್ ಕ್ಲಾಸಸ್, ಆ್ಯಕ್ಟಿಂಗ್ ಕ್ಲಾಸಸ್, ಸಿನಿಮಾಟೋಗ್ರಫಿ ಆ್ಯಂಡ್ ಎಡಿಟಿಂಗ್, ಅಗ್ರಿಕಲ್ಚರ್ ಫಾರ್ಮಿಂಗ್
ಎಲ್ಲವೂ ಕೂಡ ಇಲ್ಲಿ ಹೇಳಿ ಕೊಡ್ತಾರೆ. ಇದು 1 ವರ್ಷದ ಕೋರ್ಸು. 1 ವರ್ಷಕ್ಕೆ ನಿಮಗೆ ನಾನು ಹೇಳಿದ್ನಲ್ಲ ಅದೇ ಫೀಸು ಆಗುವಂಥದ್ದು. ಬನ್ನಿ ಈಗ ಈ ಸಂಸ್ಥೆಯ ಒಳಭಾಗಕ್ಕೆ ಹೋಗೋಣ. ನಮಗೆ ಈ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿನ ಮ್ಯಾನೇಜ್ಮೆಂಟ್ ಹೆಡ್ ಆಗಿರುವಂತಹ ಸಂಜಯ್ ಅವರು ಇಲ್ಲೇ ಇದ್ದಾರೆ. ಸರ್, ಕಾರ್ಯಕ್ರಮ ಸರ್ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು SRS PU ಕಾಲೇಜ್. ಸರ್ ನಮಸ್ತೆ. ಮಕ್ಕಳು ತುಂಬಾ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಇವತ್ತು ಓದ್ತಾ ಇದ್ದಾರೆ. ಪೇರೆಂಟ್ಸ್ಗಳು ಕೂಡ ಅಷ್ಟೇ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಪ್ರತಿ ವರ್ಷ ರಿಸಲ್ಟ್ ಬಂದಾಗ ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ತಿಂಗಳಲ್ಲಿ ನಮಗೆ ತುಂಬಾ ಜಾಸ್ತಿ ಗೊತ್ತಾಗ್ತಾ ಇರುತ್ತೆ. ಸೊ ನಾನು ಕೂಡ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಹುಡುಕ್ತಾ ಇರ್ತೀನಿ. ಅಂದ್ರೆ ಇಲ್ಲಿ ಬಡ ಮಕ್ಕಳು ಓದ್ಬೇಕು, ಜೊತೆಗೆ ಅವರ ಜೀವನವನ್ನ ಕಟ್ಟಿಕೊಳ್ಳುವಂತ ಇರಾದೆಗೆ ಅವರು ಹೋಗ್ಬೇಕು ಅನ್ನುವಂಥ ಒಂದು ಯೋಚನೆ. ಸೊ ಹಂಗಾಗಿ ಇವತ್ತು ನಂಗೆ ಗೊತ್ತಾಗಿದ್ದು ತುಮಕೂರಿನಲ್ಲಿ ಇಂತಹದ್ದೊಂದು ಸ್ಕಿಲ್ ಬೇಸ್ಡ್ ಇಂಟಿಗ್ರೇಟೆಡ್ PU ಕಾಲೇಜ್ ಇದೆ. ಅದು ಕೂಡ ಕರ್ನಾಟಕದಲ್ಲೇ ಫಸ್ಟ್ ಇದು. ಕರ್ನಾಟಕದ ಮೊದಲ ಸ್ಕಿಲ್ ಬೇಸ್ಡ್ PU ಇಂಟಿಗ್ರೇಟೆಡ್ PU ಕಾಲೇಜ್. ಸ್ಕಿಲ್ ಜೊತೆಗೇನೆ ಈಗ ಅವ್ರ ಆ ಸ್ಟೂಡೆಂಟ್ಸ್ ಗಳು ಅಥವಾ ಲೈಕ್ ಪೇರೆಂಟ್ಸ್ ಗಳು ಏನ್ ಕೇಳ್ತಾರೆ, ನೀಟ್ CET JEE ಅಫ್ಕೋರ್ಸ್ ಅದ್ರ ಜೊತೆಗೆ ಸ್ಕಿಲ್ಸ್ ಗಳನ್ನ ಹೇಳ್ಕೊಡುವಂತ ಒಂದು ದೊಡ್ಡ ರೀತಿಯ ಪ್ರಯತ್ನ. ನೋಡಿ, ನಾವೀಗ ಕ್ಯಾಂಪಸ್ ಒಳಭಾಗದಲ್ಲೇ ಇದೀವಿ. ನಿಮಗೆ ಆ ಕಡೆ ಹೋದ್ರೆ ಅಲ್ಲಿ ಸ್ಕೂಲ್ ಕೂಡ ಇದೆ, ಇಲ್ಲಿ ಕಾಲೇಜ್ ಇದೆ. ಸೊ ನಾನು ಇವತ್ತು ಮೈನ್ಲಿ ಹೇಳೋದು, ಯಾರ್ಯಾರು SSLC ಎಜುಕೇಶನ್ ಆಗಿದೆ, ನಾನು ಸೈನ್ಸಲ್ಲಿ ಮುಂದೆ ಓದಬೇಕು ಅಥವಾ ಕಾಮರ್ಸಲ್ಲಿ ಓದಬೇಕು ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ ಅಂಥವರಿಗೆ ಕಡಿಮೆ ಫೀಸ್ ಸ್ಟ್ರಕ್ಚರಲ್ಲಿ, ಅದು ಏನೋ ಸೆಮಿಸ್ಟರ್ ವೈಸ್ ಅಲ್ಲ, ಇಡೀ ಇಯರ್ಲಿ ಇಷ್ಟು ಕೋರ್ಸ್ಗಳ ಜೊತೆಗೆ ನಿಮಗೆ ಒಂದು ಒಳ್ಳೆ ಎಜುಕೇಶನ್ ಇಲ್ಲಿ ಸಿಗ್ತಾ ಇದೆ. ಸೈನ್ಸಿಗೆ ಹೋದ್ರೆ ನಮಗೆ 39,000, ಎಕ್ಸಾಕ್ಟ್ಲಿ. ಕಾಮರ್ಸಿಗೆ ಹೋದ್ರೆ 34,000. ಹೌದು ಸರ್, ಖಂಡಿತ. ಸೈನ್ಸ್ ಅಲ್ಲಿ ನಿಮ್ಗೆ 39,000 ರೂಪಾಯಿ ಏನೇನ್ ಬರುತ್ತೆ ಅಂದ್ರೆ PU ಜೊತೆಗೇನೆ PCMB ತಗೊಳ್ಳಿ, PCMC ತಗೊಳ್ಳಿ, ನೀಟ್ ಮತ್ತೆ CET ಮೆಟೀರಿಯಲ್ಸ್ ಕೂಡ ಕೊಡ್ತೀವಿ. ಅದು ನಾನು ನಿಮಗೆ ತೋರಿಸಿದೀನಿ. ಮೆಟೀರಿಯಲ್ಸ್ ಕಾಸ್ಟ್ ಸಪರೇಟ್ ಏನಿರಲ್ಲ. CET ನೀಟ್ ಮೆಟೀರಿಯಲ್ಸ್ ಜೊತೆಗೇನೆ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಏವಿಯೇಷನ್ ವಿತ್ ಹಾಸ್ಪಿಟಾಲಿಟಿ, AI ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ರೋಬೋಟಿಕ್ಸ್, ಪ್ರತಿಯೊಂದನ್ನು ಆಫೀಸಲ್ಲೇ ಕೊಡ್ತೀವಿ. ಎಸ್, ನೋಡಿ ವೀಕ್ಷಕರೇ, ನಾನು ಇವತ್ತು ಇಲ್ಲಿ ಬಂದಿದ್ದು ಬಹುಶಃ ಸಾರ್ಥಕ ಆಯಿತು ಅಂತ ಅನ್ಕೊಂತೀನಿ. ನಿಮ್ಗೆ ಇಲ್ಲಿ ಎಂಟ್ರಿ ಆದರೆ ಶಾರದೆಯ ವಿಗ್ರಹ ಇದೆ, ಇಲ್ಲಿ ಒಂದು ನಮಸ್ಕಾರ ಹಾಕಿದ್ರು ಒಳಭಾಗಕ್ಕೆ ಬಂದರೆ ಇಲ್ಲಿ ಕ್ಲಾಸ್ ರೂಮ್ಸ್ಗಳೆಲ್ಲ ಇದೆ. ಸೊ ಒಂದು ಸ್ಟುಡಿಯೋ ಕೂಡ ಇದೆ ಇಲ್ಲಿ ಒಳಗಡೆ, ಮಕ್ಕಳಿಗೆ ಯೂಸ್ ಆಗಬೇಕು ಅಂತ ಅದನ್ನು ಮಾಡಿದ್ದಾರೆ. ಅದನ್ನು ಕೂಡ ನಾನೀಗ ತೋರಿಸ್ತೀನಿ. ಅಂದರೆ ನಾವು ಈ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಕ್ಕಳಿಗೆ ಹೆಂಗೆ ಎಜುಕೇಷನ್ ಕೊಡಬಹುದು ಅನ್ನೋದಕ್ಕೆ ಒಂದು ಬೋರ್ಡ್ ಕೂಡ, ಅಂದರೆ ಪ್ರತಿ ಕ್ಲಾಸ್ ರೂಮಲ್ಲೂ AI ಬೋರ್ಡ್ ಇದೆ ಇಲ್ಲಿ, ಅಂದರೆ ಡಿಜಿಟಲ್ ಬೋರ್ಡ್ ಇದೆ. ಅದರಲ್ಲಿ ಒಂದು ಕ್ವಶನ್ನು ಇವತ್ತು ಈ ಥರ ಬೇಕು ಅಂತ ಹೊಡೆದ್ರೆ ಇಮ್ಮಿಡಿಯೇಟ್ ಅಲ್ಲಿ ರೆಡಿ ಆಗುತ್ತೆ, ಆನ್ಸರ್ ಕೂಡ ಅಲ್ಲೇ ಬರುತ್ತೆ. ಜೊತೆಗೆ ಮಕ್ಕಳಿಗೆ ಮನೆಗೆ ಹೋಗಿ ಓದೋದಕ್ಕೆ ವಾಟ್ಸಪ್ ಮುಖಾಂತರನೂ ಕೂಡ ಇಲ್ಲಿನ ಟೀಚರ್ಸ್ಗಳು ಅದನ್ನು ಕಳಿಸ್ಕೊಡ್ತಾರೆ. ಸರ್ ಬನ್ನಿ. ಸೊ ಸಿಕ್ಕಾಪಟ್ಟೆ ಇವತ್ತು ಬಿಸಿಲಿದೆ, ಹಾಗಾಗಿ ನಾವು ಒಳಗಡೆ ಕ್ಲಾಸ್ ರೂಮ್ಗಳನ್ನು ತೋರಿಸ್ಕೊಂಡು ಒಳಗಡೆ ನಿಂತ್ಕೊಂಡು ಮಾತಾಡೋಣ ಅಂತ ಅನ್ಕೊಂತಿದ್ದೀನಿ. ಸರ್, ಈಗ ಈ ಸಂಸ್ಥೆ ಪ್ರಾರಂಭ ಆಗಿ 15 ವರ್ಷ. ಹೌದು ಸರ್, 15 ವರ್ಷ ಹಳೆಯ PU ಕಾಲೇಜ್. ಓಕೆ. ಇಲ್ಲಿ ಎಷ್ಟು ಸ್ಟ್ರೆಂತ್ ಇರೋದು ಸರ್? ಸರ್, ಈಗ ನಿಮ್ಗೆ ಬರೀ ಕಾಲೇಜ್ ಅಂತ ತಗೊಂಡ್ರೆ ಲೈಕ್ ಇವಾಗಿರೋ ಸ್ಟ್ರೆಂತ್ ಬಂದು ಸೆಕೆಂಡ್ PUC ಅಪ್ರಾಕ್ಸಿಮೇಟ್ಲಿ ಲೈಕ್ 180 ರಿಂದ 185 ಜನ ಮಕ್ಕಳಿದ್ದಾರೆ. ಫಸ್ಟ್ PUC ಬಂದ್ಬಿಟ್ಟು ಇವಾಗ ಈ ವರ್ಷ ಅಕಾಡೆಮಿಕ್ ಇಯರ್ಗೆ 155 ರಿಂದ 160 ಜನ ಮಕ್ಕಳು ಇದ್ದಾರೆ. ಓಕೆ. ಇಲ್ಲಿ ನಿಮ್ಮ ಕೆಲವೊಂದು ಜರ್ನಲಿಸಂ ಕೋರ್ಸ್ಗಳ ಬಗ್ಗೆನೂ ಹಾಕಿದ್ದೀರಾ? ಹೌದು ಸರ್, ಎಕ್ಸಾಕ್ಟ್ಲಿ. CA ಫೌಂಡೇಶನ್ ಕೋರ್ಸ್ ಇರ್ಬೋದು, ನೀಟ್ CET ಆಗಿರ್ಬೋದು, ನೀಟ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಆಮೇಲೆ ಇನ್ನೊಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ. ಹೌದು, ಇದು ಹೇಗೆ ಅಂದ್ರೆ ಇಲ್ಲಿ ಓದು ಜೊತೆಗೆ ಅದನ್ನ ಹೌದು ಸರ್, ಎಕ್ಸಾಕ್ಟ್ಲಿ. ಸರ್ ಏನ್ ಗೊತ್ತಾ, ಏವಿಯೇಷನ್ ಮತ್ತೆ ಹಾಸ್ಪಿಟಾಲಿಟಿ ಫೀಲ್ಡ್ ಅಲ್ಲಿ ತುಂಬಾನೇ ಆಪರ್ಚುನಿಟೀಸ್ ಇದೆ. ನಮ್ಮ ಪೇರೆಂಟ್ಸ್ಗೆ ಅಥವಾ ನಮ್ಮ ಸ್ಟೂಡೆಂಟ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ಇವಾಗ ನಿಮ್ಗೆ ಗೊತ್ತು, ಯಾರನ್ನೇ ಕೇಳಿ ಸೈನ್ಸ್ ಕಾಮರ್ಸ್ ಅಂತಾರೆ, ಹೌದು ಅದು ಸೈನ್ಸ್ ತಗೊಂತಾರೆ, ಕಾಮರ್ಸ್ ತಗೊಂತಾರೆ. ಅದ್ರ ಜೊತೆಗೇನೆ ಅವ್ರಿಗೆ ಗೊತ್ತಿರೋಂಥದ್ದು ಇಂಜಿನಿಯರಿಂಗು ಬಿಟ್ರೆ MBBS ಡಾಕ್ಟರ್, ಅದ್ ಎರಡೂ ಬಿಟ್ಟು ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಸರ್ ಇವಾಗ ನಾನು ಅವತ್ತು ಹೇಳಿದೆ, ನೀಟ್ ಸರಿ ಎಲ್ಲರೂ ಬರೀತಾರೆ. ಇವಾಗ ಯಾವುದೋ ಒಂದು PU ಕಾಲೇಜಲ್ಲಿ ನೀವು ನೀಟು CET JEE ಅಂತ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತೀರಾ. 2 ವರ್ಷ ಆದ್ಮೇಲೆ ನಿಮ್ಗೆ ನೀಟ್ ಅಥವಾ JEE ಅಥವಾ CET ನಿಮಗೆ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದಾಗ ಏನ್ ಮಾಡ್ತೀರಾ? ಯಾವ್ದೋ ಒಂದು ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಕೊಂತೀರಾ ಅಥವಾ ಯಾವ್ದೋ ಒಂದು ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂತೀರಾ. ಅದು ಮುಗಿಸಾದ್ಮೇಲೆ ನೀವು ಲೈಕ್ ಸ್ಯಾಲ್ರಿ ಅಥವಾ ಜಾಬ್ಗೆ ಅಂತ ಹೋದ್ರೆ ನಿಮಗೆ ನೀವು ಅನ್ಕೊಂಡಿರೋ ಸ್ಯಾಲ್ರಿ ಅಂತೂ ಖಂಡಿತ ಸಿಗಲ್ಲ ಇವತ್ತಿನ ಯುಗದಲ್ಲಿ, ನಿಮ್ಗೆ ಗೊತ್ತು. ಬಟ್ ಏವಿಯೇಷನ್ ಮತ್ತೆ ಹಾಸ್ಪಿಟಾಲಿಟಿ ಫೀಲ್ಡ್ ಅಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಅದೇ ರೀಸನ್ಗೆ ನಾವೇನ್ ಮಾಡಿದೀವಿ, ಸ್ಕಿಲ್ಲಿಯೋಮ್ ಅಂತ ಒನ್ ಆಫ್ ದ ಟಾಪ್ ಮೋಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಏವಿಯೇಷನ್ ಫೀಲ್ಡ್ ಅಲ್ಲಿ ಕರ್ನಾಟಕದಲ್ಲಿ. ಇವನ್ ತಿರುಪತಿಲೂ ಅವ್ರದ್ದು ಬ್ರಾಂಚ್ ಇದೆ, ಸ್ಕಿಲ್ಲಿಯೋಮ್ ಅಂತ. ಅವರೇ ಖುದ್ದಾಗಿ ನಮ್ಮ ಕಾಲೇಜ್ಗೆ ಬಂದು ನಮ್ಮ ಮಕ್ಕಳಿಗೆ ಏವಿಯೇಷನ್ ಮತ್ತೆ ಹಾಸ್ಪಿಟಾಲಿಟಿ ಕೋಚಿಂಗ್ ಅನ್ನ ಕೊಟ್ಟು ಸೆಕೆಂಡ್ PUC ನಂತರದಲ್ಲೇ ಸರ್ ನಾನು ಜಾಬ್ಗೆ ಹೋಗ್ಬೇಕು,
ನಾನು ಸೆಕೆಂಡ್ PUC ಆದ್ಮೇಲೆ ಏವಿಯೇಷನ್ ಫೀಲ್ಡ್ ಅಲ್ಲಿ ನಾನು ಕೆಲಸ ಮಾಡ್ಬೇಕು ಏರ್ಪೋರ್ಟ್ ಅಲ್ಲಿ. ಅವ್ರಿಗೆ ಪ್ಲೇಸ್ಮೆಂಟ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದೆ. ಮತ್ತೆ ಫೀಸ್ ಇಸ್ಕೊಳಲ್ಲ, ನೀವು ಕಟ್ಟೋ ಫೀಸ್ ಅಲ್ಲೇ ಇಷ್ಟನ್ನು ಹೇಳ್ಕೊಟ್ಟು ಸೆಕೆಂಡ್ PUC ನಂತರ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ಕೆಲವೊಂದು ಮಕ್ಕಳಿಗೆ ಇಲ್ಲಿ ಫ್ರೀ ಆಗಿ ಎಜುಕೇಶನ್ ಕೂಡ ಇದೆ ಅನ್ನೋದನ್ನ ಕೇಳ್ಪಟ್ಟೆ. ಎಕ್ಸಾಕ್ಟ್ಲಿ ಯಾರಿಗೆ ಸರ್ ಏನ್ ಗೊತ್ತಾ, ಇದು ಬಂದು ಗೌರ್ಮೆಂಟ್ ಒಂದು ಸ್ಕೀಮ್. ಹೆಂಗೆ ಅಂದ್ರೆ ಪ್ರತಿಷ್ಠಿತ ಎಕ್ಸಾಮ್ಸ್ ಅಂತ ಕರಿತೀವಿ. ಇದು ಲೈಕ್ ಕ್ಯಾಟಗರಿಗೆ SC ಶೆಡ್ಯೂಲ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ಸ್ ಅವ್ರಿಗೆ ಕ್ಯಾಟಗರಿ ಅವ್ರಿಗೆ ಪ್ರತಿಷ್ಠಿತ ಎಕ್ಸಾಮ್ಸ್ ಅಂತ ಇರುತ್ತೆ. 5th ಸ್ಟ್ಯಾಂಡರ್ಡ್ ಆದ್ಮೇಲೆ ಅದನ್ನ ಬರಿಬೇಕಾಗುತ್ತೆ, ಒಂದು ಎಕ್ಸಾಮ್ ಬರಿಬೇಕು, ಗೌರ್ಮೆಂಟ್ ಎಕ್ಸಾಮ್. ಅದ್ರಲ್ಲಿ ಅವ್ರು ಕ್ವಾಲಿಫೈ ಆದ್ರು ಅಂದ್ರೆ 6th 7th 8th 9th 10th ವರ್ಗೂ ಅವ್ರಿಗೆ ಲೈಕ್ ಫ್ರೀ ಎಜುಕೇಶನ್ ಸಿಗುತ್ತೆ. ನಂತರದಲ್ಲಿ ಬರೀ ಫ್ರೀ ಎಜುಕೇಶನ್ ಮಾತ್ರ ಅಲ್ಲ, ಈವನ್ ಬಸ್ ಫೀಸ್, ಅವ್ರು ಬಸ್ಸಲ್ಲಿ ಓಡಾಡ್ಬೇಕಂದ್ರೆ ಬಸ್ಸು ಸೇರಿ ಯೂನಿಫಾರ್ಮ್ ಸೇರಿ ಪ್ರತಿಯೊಂದನ್ನು ಅದರಲ್ಲೇ ಅದನ್ನ ಇದ್ ಮಾಡ್ಬೋದು. ಗೌರ್ಮೆಂಟ್ ಅವರು ಅದನ್ನ ಮಾಡಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಫಂಡ್ಸ್ ಇಂದ ಬರುತ್ತೆ. ಈಗ ತುಮಕೂರು ವಿಚಾರಕ್ಕೆ ಬಂದ್ರೆ ನಿಮ್ಮ ಸಂಸ್ಥೆ ಕಾಲೇಜ್ ಅಂತ ಬಂದ್ರೆ ಇಡೀ ತುಮಕೂರಲ್ಲಿ ನಮ್ಮ ಕಾಲೇಜಲ್ಲಿ ಸೋಷಿಯಲ್ ವೆಲ್ಫೇರ್ ಫಂಡ್ಸ್ ನಿಮ್ಗೆ ಸಿಗುತ್ತೆ. ಆ ಪ್ರತಿಷ್ಠಿತ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿದ್ರೆ ಫಸ್ಟ್ PUC ಸೆಕೆಂಡ್ PUC ಫ್ರೀ, 1 ರೂಪಾಯಿನೂ ಚಾರ್ಜ್ ಮಾಡೋದಿಲ್ಲ. ಅವರು ಲೋಕಲ್ ಅಲ್ಲಿ ಓಡಾಡಬೇಕು ಅಂದ್ರೆ ಬಸ್ ಫೆಸಿಲಿಟಿ ಕೂಡ ಅದರಲ್ಲೇ ಇನ್ಕ್ಲೂಡ್ ಮಾಡಿರ್ತೀವಿ. ನೋಡಿ, ಇಷ್ಟೆಲ್ಲ ಫೆಸಿಲಿಟೀಸ್ಗಳು ಇದೆ ಅನ್ನೋದು ಬಹುಶಃ ನಾವು ಈ ತರ ಬಂದಾಗಲೇ ನಮ್ಮ ಜನತೆ ತಿಳಿಸೋದಕ್ಕಾಗತ್ತೆ. ಸೊ ನನಗೆ ಖುಷಿಯಾಗಿದ್ದು ಈ ತರದ ಕೋರ್ಸ್ಗಳು. ಈಗ ನೋಡಿ, ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದೆ. ಅಂದ್ರೆ ಇದು ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯಲ್ಲೂ ಇದನ್ನ ಕೊಡಬಹುದು. ಆದ್ರೆ ಈ ಫಿಲ್ಮ್ ಮೇಕಿಂಗ್ ಅನ್ನೋದು ಮತ್ತೊಂದು ಕಾನ್ಸೆಪ್ಟ್ ಅನ್ನ ಆಡ್ ಮಾಡಿದ್ದಾರೆ. ಇವತ್ತಿನ ಹುಡುಗರಿಗೆಲ್ಲ ಇದೊಂದು ಟ್ರೆಂಡ್ ಆಗಿದೆ, ತುಂಬಾ ಜನರಿಗೆ ಇದು ಬೇಕು. ಸರ್ ಹೌದು, ಏನಂದ್ರೆ ನಾನು ಫಿಲ್ಮ್ ಮೇಕಿಂಗ್ ಎಲ್ಲ ಹೇಳಕ್ ಹೋದೆ. ಫಿಲ್ಮ್ ಮೇಕಿಂಗ್ ಅಂದಿದ ತಕ್ಷಣ ಅಲ್ಲಿ ಅವ್ರಿಗೆ ಬರೀ ಆಕ್ಟಿಂಗು ಮತ್ತೆ ಡೈರೆಕ್ಷನ್, ಡ್ಯಾನ್ಸ್ ಮಾತ್ರ ಅಲ್ಲ. ಇವತ್ತು ನಿಮ್ಗೆ ಗೊತ್ತು ಸರ್, ನಾನು ಯಾವ್ದೋ ಒಂದು ರೀಸೆಂಟ್ ಆಗಿ ರಾಜಶಮನಿ ಪಾಡ್ಕಾಸ್ಟ್, ನೀವು ಹಿಂದಿಲಿ ನೋಡ್ತಾ ಇರ್ಬೋದು, ಬೀರ್ ವಸೀಫ್ ಮತ್ತೆ ರಾಜಶಮನಿ ಪಾಡ್ಕಾಸ್ಟ್ ಅಲ್ಲಿ ನಾನು ನೋಡಿದ್ದೆ. ಅಲ್ಲಿ ಅವ್ರು ಹೇಳ್ತಾರೆ, ಅವ್ರ ಹತ್ರ ಏನ್ ಎಡಿಟರ್ಸ್ ಇದಾರಲ್ಲ ಸರ್, 10th ಮತ್ತೆ ಸೆಕೆಂಡ್ PUC ಅವ್ರು ಓದಿಲ್ಲ ಆ ಲೋಕಲ್ ಎಡಿಟರ್ಸ್, ಬಟ್ ದೇ ಆರ್ ಅರ್ನಿಂಗ್ ಮೋರ್ ದೆನ್ 1 lakh per month. ಆ ಎಡಿಟರ್ಸ್ ಅಂದ್ರೆ ಆ VFX ಅಥವಾ ಲೈಕ್ ಎಡಿಟಿಂಗ್ ಅಲ್ಲಿ ನಿಮ್ಗೆ ಕ್ಯಾಪ್ ಕಟ್ಟು ಪ್ರತಿಯೊಂದು ನಿಮಗೆ ಗೊತ್ತಿದೆ ಅಂದ್ರೆ ನಿಮಗೆ ಅಲ್ಲಿ ಎಜುಕೇಶನ್ ಅಥವಾ ಕ್ವಾಲಿಫಿಕೇಶನ್ ಮ್ಯಾಟರ್ ಆಗಲ್ಲ, ನಿಮಗಿರೋ ಸ್ಕಿಲ್ ಅದನ್ನ ನಾವಿಲ್ಲಿ ಹೇಳ್ಕೊಡೋ ಪ್ರಯತ್ನ. ಅವ್ರಿಗೆ VFX ಆಗಿರ್ಬೋದು, ಆನಿಮೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು PU ಲೇ ಹೇಳ್ಕೊಡ್ತೀವಿ ಸರ್. ಅದಕ್ಕೆ ಯಾವುದೇ ತರದ ಫೀಸ್ ನಾವು ಕೇಳಲ್ಲ. ನೀವು ಒಂದು ಮೆಟೀರಿಯಲ್ ಬಗ್ಗೆ ಹೇಳಿದ್ರಿ, ಆ ಮೆಟೀರಿಯಲ್ ಅನ್ನ ತೋರಿಸಬಹುದು ಸರ್? ಹೌದು, ಖಂಡಿತ. ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಅದನ್ನ ಅವರಿಗೆ ತೋರಿಸಿ, CET ನೀಟ್ ಮೆಟೀರಿಯಲ್. ಓಕೆ, ಇದೆಲ್ಲವೂ ಕೂಡ ಫೀಸ್ ಅಲ್ಲೇ ಬರುತ್ತೆ. ಓಕೆ. ನೋಡಿ, ಇಷ್ಟು ಮೆಟೀರಿಯಲ್ಗಳನ್ನ ಇವರು ಫ್ರೀ ಆಗಿ, ಅಂದ್ರೆ ಅದೇ ಫೀಸ್ ಸ್ಟ್ರಕ್ಚರ್ ಅಲ್ಲೇ ಕೊಡ್ತಾರೆ. ಇದು ಬೇರೆಲ್ಲೂ ಈ ತರ ಮಾಡೋದು ಸಾಧ್ಯ ಇಲ್ಲ. ಎಲ್ಲದೂ ಕೂಡ ಸಪರೇಟ್ ಚಾರ್ಜಸ್ ಗಳನ್ನ ಹೇಳ್ತಾ ಇರ್ತಾರೆ ಸರ್. ಆಮೇಲೆ ಇನ್ನೊಂದು, ಈ ಮೆಟೀರಿಯಲ್ಸ್ ಜೊತೆಗೆ NCERT ಟೆಕ್ಸ್ಟ್ ಬುಕ್ಸ್ ಕೂಡ ನಾವು ಫೀಸ್ ಅಲ್ಲಿ ಕೊಡ್ತಾ ಇದ್ದೀವಿ. NCERT ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ. ಯಾಕೆಂದ್ರೆ ಗೌರ್ಮೆಂಟ್ ಇಂದ ಹೊಸ ಇದು ಬಂದಿದೆ. ಏನು ಅಂದ್ರೆ ಲೈಕ್ ಮುಂಚೆಲ್ಲ ಏನಿತ್ತು, ಮಕ್ಳು ಲೈಕ್ ಹೊರಗಡೆ ಅದನ್ನ ಬುಕ್ಸ್ ಗಳನ್ನ ತಗೋಬಹುದಿತ್ತು. ಹೌದು. ಈ ವರ್ಷದಿಂದ ಏನ್ ಮಾಡಿದ್ದಾರೆ ಅಂದ್ರೆ, ನಾವು ಕಾಲೇಜ್ಗಳಿಂದಾನೇ ನಾವು ಇದ್ ಕೊಡ್ಬೇಕಾಗತ್ತೆ, ಎಷ್ಟು ನಮಗೆ NCERT ಬುಕ್ಸ್ ಗಳು ಬೇಕು ಅಂತ. ಸೊ ನಾವೇನ್ ಮಾಡಿದೀವಿ, ಅವ್ರ ಫೀಸ್ ಅಲ್ಲೇನೆ ಪ್ರತಿಯೊಂದನ್ನು ಕೊಡೋಣ. ಅಂದ್ರೆ ಸರ್, ನಮ್ಮ ಉದ್ದೇಶ ಕಾಲೇಜ್ ನ ನಾವಿಲ್ಲಿ ಲೈಕ್ ಕಾಲೇಜ್ ಬಂದು ಹಾಲ್ನೂರು ಲೇಪಾಕ್ಷ ಅವ್ರದ್ದು, ಅಂದ್ರೆ ಲೈಕ್ ರೂಪ್ಸೋ ಸಂಘದ ಅಧ್ಯಕ್ಷರು ಕರ್ನಾಟಕಕ್ಕೆ, ಅವ್ರದೇ ಇದು ಕಾಲೇಜ್. ಅವ್ರ ಉದ್ದೇಶ ಆಗಿರ್ಬೋದು. ನಮ್ಮ ಉದ್ದೇಶ ಏನು ಅಂದ್ರೆ, ಯಾವುದೇ ತರದ ಒಂದು ಲೈಕ್ ಪ್ರಾಫಿಟ್ ಮಾಡಬೇಕು ಬಿಸ್ನೆಸ್, ಆ ಉದ್ದೇಶ ಅಲ್ಲ. ಹೊಸ ರೀತಿಯ ಎಜುಕೇಶನ್, ಒಂದು ಏನು ಶಿಕ್ಷಣ ಕ್ರಾಂತಿ ತರಬೇಕು ಇವತ್ತಿನ ಇದ್ರಲ್ಲಿ ಅನ್ನೋ ಉದ್ದೇಶದಿಂದನೇ ಶುರು ಮಾಡಿರುವಂತ ಕಾಲೇಜ್. ಈಗ ನೀವು ಕಂಪ್ಯೂಟರ್ ಬಗ್ಗೆ ಹೇಳಿದ್ರಿ, ಅಥವಾ ಈ ಕಾಮರ್ಸ್ ತಗೊಂಡಿರೋ ಮಕ್ಕಳಿಗೆ ಬಹುಶಃ ಅವರ ಮುಂದೆ CA ಮಾಡೋದಾದ್ರೆ ಅದಕ್ಕೆ ಫೌಂಡೇಶನ್ ಕೋರ್ಸ್ ಇಲ್ಲಿಂದಾನೇ ಕೊಡ್ತೀವಿ. CA ಅಥವಾ ಟ್ಯಾಲಿ ಪ್ರೈಮ್ ಇರ್ಬೋದು, ಅಥವಾ ಈ ತರ ಫೈನಾನ್ಷಿಯಲಿ ಕೋರ್ಸ್ಗಳಂತ ಸುಮಾರೆಲ್ಲ ಹೇಳ್ತಾರೆ, ಅಂತದೆಲ್ಲ ಕೊಡ್ತೀರಿ ಅನ್ನೋದು ಸರ್? ಖಂಡಿತ. ಎಲ್ರಿಗೂ ನಮಸ್ಕಾರ. SRS ಅಕಾಡೆಮಿ ಟ್ರಸ್ಟ್ ಸಂಸ್ಥೆಯ ವತಿಯಿಂದ SRS ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ SRS PU ಕಾಲೇಜ್ ಎರಡೂ ಕೂಡ ನಡೀತಾ ಇದೆ. ಒಂದು ನಾನು ಸಾರ್ವಜನಿಕರಿಗೆ ಗಮನ ಸೆಳೆಯೋದೇನೆಂದರೆ, ನಮ್ಮ ಶಾಲೆ SRS ಇಂಟರ್ನ್ಯಾಷನಲ್ ಕಾಲೇಜ್ ಮತ್ತು ಸ್ಕೂಲ್ ಮತ್ತು SRS PU ಕಾಲೇಜನ್ನು ಸರ್ಕಾರ ಪ್ರತಿಷ್ಠಿತ ಶಾಲಾ ಕಾಲೇಜ್ ಅಂತ ಡಿಕ್ಲೇರ್ ಮಾಡಿದೆ. 5ನೇ ಕ್ಲಾಸಿಂದ ಪಾಸ್ಔಟ್ ಆದಂತಹ ಮಕ್ಕಳು, SSC SC ಮತ್ತು ST ಮಕ್ಕಳು, ಏನು ಅವ್ರಿಗೆ ಒಂದು ಎಕ್ಸಾಮಿನೇಷನ್ ಇರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ, ಅದು ಪಾಸ್ಔಟ್ ಆದಂಥ ಮಕ್ಕಳಿಗೆ ಫ್ರೀ ಎಜುಕೇಷನನ್ನು ಕೊಡ್ತೇವೆ. ಅಂದರೆ 6ನೇ ಕ್ಲಾಸಿಂದ 10 ಮತ್ತು 11, 12 ಅಂದರೆ ಫಸ್ಟ್ PU ಸೆಕೆಂಡ್ PU ಅವ್ರಿಗೆ ಸಂಪೂರ್ಣವಾಗಿ ಉಚಿತವಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ಅದು ಯೂನಿಫಾರ್ಮ್ ಇರ್ಬೋದು, ಬುಕ್ಸ್ ಇರ್ಬೋದು, ಫೀಸ್ ಇಲ್ಲ, ವೆಹಿಕಲ್ ಫೆಸಿಲಿಟಿ ಎಲ್ಲವೂ ಕೂಡ ಫ್ರೀಯಾಗಿ ಸಿಗುತ್ತೆ. ಇಂಥ ಅವಕಾಶವನ್ನು ಸಾರ್ವಜನಿಕರು ಬಳಸ್ಕೋಬೇಕು ಅಂತ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಮ್ಮಲ್ಲಿ PU ಕಾಲೇಜು ಸುಮಾರು 15 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಸೊ ನಮ್ಮದೇ ಆದ ಒಂದು ಛಾಪನ್ನು ನಾವು ಸಮಾಜದಲ್ಲಿ ಮೂಡಿಸಿದ್ದೇವೆ. ಅದರಿಂದಲೇ ಸರ್ಕಾರ ನಮ್ಮದು ಪ್ರತಿಷ್ಠಿತ ಕಾಲೇಜ್ ಅಂತ ಡಿಕ್ಲೇರ್ ಮಾಡಿ SC ST ಮಕ್ಕಳಿಗೆ ಅವಕಾಶನ ಫ್ರೀ ಎಜುಕೇಷನ್ ಕೊಡಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ ನಮಗೆ ಹಣವನ್ನು ಬರೆಸ್ತಾ ಇದೆ. ಆದ್ದರಿಂದ ನಾನು ಹೇಳೋದಿಷ್ಟು, ಅದನ್ನು ಹೊರತುಪಡಿಸಿ ಈಗ SC ST
ಜನರಲ್ ಆಗಿ ಬಂದು ಸೇರ್ಕೊಂಡಂಥ ಮಕ್ಕಳುಗಳು ಅಥವಾ OBC ಇಂದ ಬಂದಂತಹ ಮಕ್ಕಳಿಗೆ ಏನು ಸರ್ಕಾರಿ ಹಾಸ್ಟೆಲಲ್ಲಿ ಫ್ರೀ ಅಂತ ಕೊಡಿಸ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು SRS ಶಿಕ್ಷಣ ಸಂಸ್ಥೆಯ ಒಬ್ಬ ಚೇರ್ಮನ್ ಆಗಿ, ಜೊತೆಗೆ ರೂಪ್ಸಾ ಕರ್ನಾಟಕ ಒಂದು ರಾಜ್ಯ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ, ಹಾಗೆಯೇ ವೀರಶೈವ ಗುರುಕುಲ ಹಾಸ್ಟೆಲ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಎರಡಕ್ಕೂ ಕೂಡ ಆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಸೊ ಅಂಥ ಒಂದು ಎಲ್ಲ ಅವಕಾಶಗಳು ನಮ್ಮಲ್ಲಿ ಸಿಗೋದ್ರಿಂದ ಇದನ್ನು ಸಾರ್ವಜನಿಕರು ಉಪಯೋಗಿಸ್ಬೇಕು. ಅದನ್ನು ಪಡೆಯೋದ್ರ ಮೂಲಕ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಇದನ್ನು ಯಾರೂ ಕೂಡ ಇದನ್ನು ಗಮನ ಹರಿಸಿ ತಾವು ಬಂದು ಒಂದ್ಸಾರಿ ವ್ಯವಸ್ಥೆ ನೋಡಿದ್ರೆ ತಮಗೆ ತೃಪ್ತಿ ಆಗುತ್ತೆ ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಡಾಕ್ಟರ್ ಹಾಲ್ನೂರ್ ಎಸ್ ಲೇಪಾಕ್ಷ್, ರಾಜ್ಯಾಧ್ಯಕ್ಷರು ರೂಪ್ಸಾ ಕರ್ನಾಟಕ ಹಾಗೂ SRS ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಕಂಪ್ಯೂಟರ್ ಲ್ಯಾಬ್ ತೋರಿಸ್ತೀನಿ. ಓಕೆ, ಸೂಪರ್. ಸೊ ಈಗ ರಜೆ ಇರೋದ್ರಿಂದ ಮಕ್ಕಳಿಲ್ಲ ಇಲ್ಲಿ. ಹೌದು. ಸೊ ಈಗ ಅಡ್ಮಿಷನ್ ಆಗೋದಕ್ಕೆ ರೈಟ್ ಟೈಮ್ ಅಲ್ಲ? ಎಕ್ಸಾಕ್ಟ್ಲಿ. ಓಕೆ, ಈಗ ಆಲ್ರೆಡಿ ಫಿಲ್ ಆಗಿದೆ ಹೇಗೆ? ಸರ್ ಆಲ್ಮೋಸ್ಟ್ ಎಲ್ಲವೂ ಫಿಲ್ ಆಗಿದೆ. ಬಟ್ ಈಗ ನೀವು ಲೈಕ್ ನಾನೆಲ್ಲ ವಿಡಿಯೋ ಆದ್ಮೇಲೆ ಎಷ್ಟೇ ಜನ ಬಂದ್ರು ಲೈಕ್ ಅವ್ರಿಗೆ ಅಡ್ಮಿಷನ್ ಕೊಡುವಂತ ಜವಾಬ್ದಾರಿ ನಮ್ದು. ಜೊತೆಗೆ ಅವ್ರಿಗೆ ಲೈಕ್ ನಾನು ಕ್ಲಾಸ್ ರೂಮ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಪ್ರತಿಯೊಂದು ಕ್ಲಾಸ್ ರೂಮ್ ಅಲ್ಲೂ ಕೂಡ ಈ ತರ ಲೈಕ್ AI ಇನ್ಬಿಲ್ಟ್ ಸ್ಮಾರ್ಟ್ ಬೋರ್ಡ್ ನ ಇದ್ ಮಾಡಿದ್ವಿ. ಅದ್ರ ಬಗ್ಗೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮೇ ಎಕ್ಸ್ಪ್ಲೇನ್ ಮಾಡಿ. ಎಸ್ ಮೇಡಮ್ ಹೇಳಿ. ಇದು ಎಸ್ ನಮ್ಮ ಕಾಲೇಜಲ್ಲಿ ಪ್ರತಿಯೊಂದು ಕ್ಲಾಸ್ ರೂಮ್ ಕೂಡ ನಾವೇನ್ ಮಾಡ್ತಾ ಹೋಗ್ತೀವಿ, ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ ಇದ್ದೇ ಇರುತ್ತೆ. ಪ್ರತಿಯೊಂದು ಕ್ಲಾಸ್ ರೂಮ್ ಅಲ್ಲಿ ಕೂಡ ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ ಇರ್ತಾ ಹೋಗುತ್ತೆ. ಇಲ್ಲಿ ನಾವು ತುಂಬಾ ಫ್ಯೂಚರ್ಸ್ ನ ಇದೆ ನಮ್ಮ ಸ್ಮಾರ್ಟ್ ಬೋರ್ಡ್ ಅಲ್ಲಿ. ಏನಕ್ಕೆ ಯೂಸರ್ಸ್ ಅಂತಂದ್ರೆ, ನಾವ್ ಯಾವ್ದೇ ಒಂದು ಕಾನ್ಸೆಪ್ಟ್ ನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಒಂದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಆಸಿಲೇಷನ್ ಅಂತ ಅನ್ಕೋಣ. ಆಸಿಲೇಷನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮಕ್ಳು ಬೇಗ ಅರ್ಥ ಆಗೋದಿಲ್ಲ. ನಾವು ಸ್ಪ್ರಿಂಗ್ ತಗೋಬರ್ಬೇಕು, ಮಾಸ್ ನ ಹಾಕ್ಬೇಕು, ಆ ಮಾಸ್ ನ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಆಸಿಲೇಷನ್ಸ್ ಮಾಡ್ತಾ ಹೋಗ್ಬೋದು. ಬಟ್ ನೋಡಿ ಇಲ್ಲಿ ವಿಡಿಯೋಸ್ ಮುಖಾಂತರ ನಾನು ಏನ್ ಮಾಡ್ತೀನಿ, ಒಂದು ಮಾಸ್ ನ ಸ್ಟ್ರಿಂಗ್ ಗೆ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡಿ ಸ್ವಲ್ಪ ಫೋರ್ಸ್ ನ ಅಪ್ಲೈ ಮಾಡಿದ ತಕ್ಷಣ ಏನಾಗ್ತಾ ಹೋಗುತ್ತೆ, ಸ್ಪ್ರಿಂಗ್ ಆಸಿಲೇಟ್ ಆಗ್ತಾ ಹೋಗುತ್ತೆ. ಹೌ ಮೆನಿ ಆಸಿಲೇಷನ್ಸ್ ವಿಲ್ ಬಿ ದೇರ್ ಫಾರ್ 1 ಸೆಕೆಂಡ್ ಗೆ, ಅದೆಲ್ಲ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ವಿಡಿಯೋಸ್ ಮುಖಾಂತರ ತೋರಿಸ್ತಾ ಹೋಗ್ತೀವಿ. ಇದ್ರ ಜೊತೆಗೆ ನಾವ್ ಏನೇನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಕ್ವೆಶನ್ಸ್, ಫಾರ್ ಎಕ್ಸಾಂಪಲ್ ನಾನು ಇವತ್ತು ಇಷ್ಟು ಕಂಟೆಂಟ್ ನ ಕವರ್ ಮಾಡಿರ್ತೀನಿ ಕ್ಲಾಸ್ ರೂಮ್ ಅಲ್ಲಿ. ಆ ಕಂಟೆಂಟ್ ಎಲ್ಲಾನು ಸೆಲೆಕ್ಟ್ ಮಾಡ್ತೀವಿ, ಯಾವ ಚಾಪ್ಟರ್ ಮಾಡ್ತಾ ಇದೀವಿ, ಯಾವ ಸಬ್ಜೆಕ್ಟ್ ಮಾಡ್ತಾ ಇದೀವಿ ಎಲ್ಲ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡಿ ಸೆಲೆಕ್ಟ್ ದ ಕ್ವಶನ್ ಟೈಪ್ ಅಂತ ಇರುತ್ತೆ. ನಾವು ನೆಕ್ಸ್ಟ್ ಯಾವ ತರ, ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟಿವ್ ಮಾಡ್ತಾ ಇದೀವ ಕ್ಲಾಸ್ ಅಲ್ಲಿ, ಇಲ್ಲ ಆಬ್ಜೆಕ್ಟಿವ್ಸ್ ಮಾಡ್ತಾ ಇದೀವ. ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟಿವ್ ಮಾಡ್ತಾ ಇದ್ದೇನೆ, ಆಬ್ಜೆಕ್ಟಿವ್ ಕ್ವಶನ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಎಷ್ಟು ಮಾರ್ಕ್ಸ್ಗೆ ಆ ಒಂದು ಕ್ಲಾಸ್ ಅಲ್ಲಿ ನಾನು ಎಷ್ಟು ಮಾರ್ಕ್ಸ್ ಕವರ್ ಮಾಡಿರ್ತೀನಿ, 15 ಮಾರ್ಕ್ಸ್ ಕವರ್ ಮಾಡಿದ್ರೆ 15. ಅವಾಗ ಏನ್ ಮಾಡ್ತೀನಿ, ಜನರೇಟ್ ಅಂತ ಕೊಡ್ತೀನಿ. ಇಮಿಡಿಯೇಟ್ ಜನರೇಟ್ ಆಗುತ್ತೆ. ಇಮಿಡಿಯೇಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ಅಷ್ಟು ಕ್ವಶನ್ಸ್ ನಾವ್ ಏನೇನ್ ಆ ಕ್ಲಾಸ್ ರೂಮ್ ಅಲ್ಲಿ ಕವರ್ ಮಾಡ್ತೇವೆ ಒಂದು ಸೆಷನ್ಗೆ, ಅಷ್ಟು ಕೂಡ ಏನಾಗ್ತಾ ಹೋಗುತ್ತೆ, ಕವರ್ ಆಗ್ತಾ ಹೋಗುತ್ತೆ. ಮಕ್ಕಳು ನಮ್ಮ ಮುಂದೆ ಆನ್ಸರ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಈಗ ಆನ್ಸರ್ ಬೇಕು ಅಂದ್ರೆ, ಇದಕ್ಕೆ ಆನ್ಸರ್ ಬೇಕು ಅಂತಂದ್ರೆ ಇಲ್ಲಿ ಜನರೇಟ್ ಆನ್ಸರ್ಸ್ ಅಂತ ಇರ್ತಾ ಹೋಗುತ್ತೆ, ಅಲ್ಲಿ ಕೂಡ ಕೊಡ್ತಾ ಹೋಗುತ್ತೆ. ನಮ್ಗೆ ಆನ್ಸರ್ಸ್ ಬರ್ತಾ ಹೋಗುತ್ತೆ, ಮಕ್ಳ ಮುಖಾಂತರ ಆನ್ಸರ್ಸ್ ತಿಳ್ಕೊಂತ ಹೋಗ್ತೀವಿ. ಆಫ್ಟರ್ವರ್ಡ್ಸ್ ನಾವೇ ಹೇಳ್ಕೊಡ್ತಾ ಹೋಗ್ತೀವಿ. ಇದು ವಾಟ್ಸ್ಆಪ್ ಮುಖಾಂತರ ನೀವು ಮಕ್ಕಳಿಗೆ ಇದಾದ ತಕ್ಷಣ ಒಂದು ಫ್ಯಾಕಲ್ಟಿ ಆ ಒಂದು ಸೆಷನ್ ಅಲ್ಲಿ ಒಂದು ಪೀರಿಯಡ್ ಅಲ್ಲಿ ಎಷ್ಟು ಕವರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ ನಾವ್ ಏನ್ ಮಾಡ್ತೀವಿ, ಪೇರೆಂಟ್ಸ್ ಗ್ರೂಪ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಎಷ್ಟು ಕವರ್ ಮಾಡಿದ್ದಾರೆ, ಫ್ಯಾಕಲ್ಟಿ ಎಷ್ಟು ಕವರ್ ಮಾಡಿದ್ದಾರೆ, ಇಲ್ಲಾಂದ್ರೆ ಆಬ್ಸೆಂಟ್ ಆಗಿರ್ತಾರೆ ಸ್ಟೂಡೆಂಟ್ಸ್, ಅವರು ಕೂಡ ಏನ್ ಮಾಡ್ಬೋದು, ಮನೆಯಲ್ಲೇ ಕುತ್ಕೊಂಡು ಅವತ್ತಿನ ಕ್ಲಾಸ್ ನ ನೋಡ್ಕೊಂತ ಹೋಗ್ಬೋದು. ವಾಟ್ಸ್ಆಪ್ ಮುಖಾಂತರ ನೋಡ್ಕೊಂತ ಹೋಗ್ಬೋದು. ಸೂಪರ್. ಈ ಟೆಕ್ನಾಲಜಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಮುಂಚೆಲ್ಲ ನಾವು ಈ ತರ ಬೋರ್ಡ್ ಅಲ್ಲಿ ಇದನ್ನೆಲ್ಲ ತಿಳ್ಕೊಬೇಕಿತ್ತು, ಆದ್ರೆ ಈಗ ಈ ತರದೊಂದು ಅವಕಾಶ ಇಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಿದ್ದಾರೆ. ಸರ್ ಯಾವುದು ಇಲ್ಲ ಅನ್ನೋದಿಲ್ಲ ಸರ್. ಇಲ್ಲಿ ಸೈಬರ್ ಸೆಕ್ಯೂರಿಟಿಯಿಂದ ಹಿಡಿದು ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಗೌರ್ಮೆಂಟ್ ಎಕ್ಸಾಮಿನೇಷನ್ ಕೋರ್ಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಕೋರ್ಸ್ ಇರ್ಬೋದು, ಅಗ್ರಿಕಲ್ಚರ್ ಫಾರ್ಮಿಂಗ್ ಇರ್ಬೋದು, ಅಥವಾ ಫಿಲ್ಮ್ ಮೇಕಿಂಗ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿದೆ. ಅಂದ್ರೆ ವಿದ್ಯೆಯೇ ಜೀವನದ ಬೆಳಕು ಅಂತ ಹೇಳ್ತಾರೆ. ಅದು ನಿಮ್ಮ ಲೋಗೋಲ್ ಕೂಡ ಇದೆ, ಆ ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೀರಾ. ಅಂದ್ರೆ ಒಂದು ವಿದ್ಯಾರ್ಥಿ ಆತನ ಜೀವನಕ್ಕೆ ಬೇಕಾಗಿರೋ ಎಲ್ಲವನ್ನ ಇಲ್ಲಿ ಕಲ್ತ್ಕೊಂಡು ಹೋಗ್ಬೋದು. ಅದು ರೈಟ್ ನಾವು ಯಾವುದಕ್ಕೆ ತುಂಬಾ ಹೋಪ್ಸ್ಗಳಿದೆ, ಯಾವುದಕ್ಕೆ ತುಂಬಾ ಅವಕಾಶಗಳಿದೆ, ಅದೆಲ್ಲವನ್ನ ನೀವು ಹೇಳ್ಕೊಡ್ತಿದ್ರೆ ಅದು ಕೂಡ ಕಡಿಮೆ ಫೀಸ್. ಖಂಡಿತ ನೀವು ಹೇಳಿದ್ ನಿಜ. ಏನ್ ಗೊತ್ತಾ, ಇವತ್ತು ತಂದೆ ತಾಯಿಗಳು ತುಂಬಾನೇ ಕಷ್ಟಪಟ್ಟು ಕಾಲೇಜ್ಗಳಲ್ಲಿ ಫೀಸ್ ಕಟ್ತಾರೆ. ನಮ್ಗೆ ಗೊತ್ತಿದೆ, ಬಿಕಾಸ್ ನಾನು ಈ ನನ್ನ ಎಜುಕೇಶನ್ ಡೊಮೈನ್ ಅಲ್ಲಿ ಇದು 8ನೇ ವರ್ಷದ ನನ್ನ ಎಕ್ಸ್ಪೀರಿಯನ್ಸ್. ನಾನು ನೋಡಿರೋ ಪ್ರಕಾರ ಪೇರೆಂಟ್ಸ್ ಗಳು ಎಷ್ಟು ಮಟ್ಟಿಗೆ ಕಷ್ಟಪಟ್ಟು ಅವರ ಮಕ್ಕಳಿಗೆ ಸ್ಕೂಲ್ ಅಥವಾ ಕಾಲೇಜ್ ಫೀಸ್ ಕಟ್ತಾರೆ ಅನ್ನೋ ಅರಿವು ಕೂಡ ಅವ್ರಿಗಿರಲ್ಲ. ಅಷ್ಟೆಲ್ಲ ಅವ್ರು ಕಷ್ಟಪಟ್ಟು ಫೀಸ್ ಕಟ್ತಿರೋ ಉದ್ದೇಶ ಏನು, ನನ್ನ ಮಗ ಅಥವಾ ಮಗಳು ಒಳ್ಳೆ ಒಂದು ಕೆಲಸ ತಗೊಳ್ಳಿ ಅಥವಾ ಒಂದು ಒಳ್ಳೆ ಪ್ರೊಫೆಷನಲ್ ಇರಲಿ,
ಆಕೆ ಅಥವಾ ಅವನ ಜೀವನ ನೋಡ್ಕೊಳ್ಳಿ ಅನ್ನೋ ಉದ್ದೇಶ ಅವ್ರದ್ದು. ಬಟ್ ಇವತ್ತೇನಾಗ್ತಿದೆ, ಅವ್ರ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟು ಕೂಡ ಅವ್ರಿಗೆ ಬೇಕಾಗಿರೋಂತ ಲೈಕ್ ಆ ಸ್ಕಿಲ್ಸ್ ಗಳಾಗಿರ್ಬೋದು ಏನು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಅದೇ ಉದ್ದೇಶದಿಂದ ನಾವಿಲ್ಲಿ ಏನ್ ಮಾಡಿದೀವಿ ಅಂದ್ರೆ ಅವ್ರಿಗೆ PU ಜೊತೆಗೇನೆ ಈ ಎಲ್ಲಾ ಸ್ಕಿಲ್ಸ್ ಗಳನ್ನ ಹೇಳ್ಕೊಡುವಂತ ಪ್ರಯತ್ನ, ಅದು ಕೂಡ ಕಮ್ಮಿ ಫೀಸ್ ಅಲ್ಲಿ. ಯಾಕೆಂದ್ರೆ ನಾನು ಅದನ್ನು ಹೇಳ್ಬಿಡ್ತೀನಿ ಪೇರೆಂಟ್ಸ್ಗೆ, ಸರ್ ನನ್ನ ಮಗ ಅಥವಾ ಮಗಳ ನನ್ನ ಉದ್ದೇಶ ಏನು, ಸೆಕೆಂಡ್ PUC ಅಲ್ಲಿ ಬರೀ ಒಂದು ಪರ್ಸೆಂಟೇಜ್ ತೆಗೆದ್ರೆ ಸಾಕು. ನಾನೇ ಹೇಳ್ತೀನಿ ಸರ್, ಅವ್ರು ಅಷ್ಟು ದೂರದಿಂದ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಬರೀ ಸೆಕೆಂಡ್ PUC ಮಾರ್ಕ್ಸ್ ಬೇಕು ಅಂದ್ರೆ ಅವ್ರು ಎಲ್ಲಿ ಸೇರಿದ್ರು ಅಫ್ಕೋರ್ಸ್ ಆ PUC ಮಾರ್ಕ್ಸ್ ಬರುತ್ತೆ. ಆದ್ರೆ ನನ್ಗೆ ಜೀವನ ಕಟ್ಕೊಳಕ್ಕೆ ಒಂದು ದಾರಿ ಬೇಕು ಅಂದ್ರೆ ಅವ್ರು ಇಲ್ಲಿ ಬರ್ಬೋದು. ನಿಮ್ಗೆ ಫ್ಯೂಚರ್ ನಾನು ಒಂದು ಕಟ್ಕೋಬೇಕು, ಒಳ್ಳೆ ರೀತಿಲಿ ನಾನು ದುಡ್ಡನ್ನ ಸಂಪಾದನೆ ಮಾಡಬೇಕು, ಒಳ್ಳೆ ರೀತಿಲಿ ನನಗೆ ಕೆಲಸ ಬೇಕು ಅಂದ್ರೆ ಇಲ್ಲಿ 101% ಅವ್ರಿಗೆ ನಾವು ಮಾಡಿಸ್ತೀವಿ. ಕೇವಲ ಇಷ್ಟೇ ಅಲ್ಲ, ಇಲ್ಲಿ PUC ಓದವರಿಗೆ ಡಿಗ್ರಿ ಕೂಡ ಫ್ರೀ ಆಗಿ. ಎಕ್ಸಾಕ್ಟ್ಲಿ ಸರ್. ಅದೇ ಹೇಗೆ ಸರ್, ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ನಮ್ಮಲ್ಲಿ PUC ನಂತರದಲ್ಲಿ ನಾನು ಇಲ್ಲೇ ಡಿಗ್ರಿ ಮಾಡ್ತೀನಿ ಅಂದ್ರೆ ಅವ್ರಗಳಿಗೆ ನಾವು ಡಿಗ್ರಿನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಸ್ಕೊಡ್ತಾ ಇದೀವಿ. ಯಾವುದೇ ರೀತಿಯಲ್ಲಿ ಅವ್ರ ಹತ್ರ ನಾವು ಯಾವುದೇ ದುಡ್ಡನ್ನ ತಗೊಳ್ಳದೆ, ಯಾವುದೇ ಫೀಸ್ ಅನ್ನ ತಗೊಳಕ್ ಹೋಗೋದಿಲ್ಲ. ಅವ್ರಿಗೆ ಡಿಗ್ರಿ 3 ವರ್ಷ ಕೂಡ ಫ್ರೀ ಆಗಿ ಮಾಡ್ಕೊಡ್ತೀವಿ. ಜೊತೆಗೆ ಸೆಕೆಂಡ್ PUC ಆದ್ಮೇಲೆ ಅಕಸ್ಮಾತ್ ಅವ್ರಿಗೆ ಏವಿಯೇಷನ್ ಫೀಲ್ಡ್ ಅಲ್ಲಿ ಅಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ ಆಯ್ತು ಸರ್, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ಅವರು ಅಲ್ಲಿ ಕೆಲಸ ಮಾಡ್ಕೊಳ್ತಾನೆ ನಮ್ಮಲ್ಲಿ ಡಿಗ್ರಿಯನ್ನ ಮಾಡ್ಬೋದು. ಆ ಅವಕಾಶ ಕೂಡ ನಾವು ಮಾಡ್ಕೊಡ್ತೀವಿ. ನಮಸ್ತೆ. ನಮ್ಮ ಕಾಲೇಜಲ್ಲಿ ಬರೀ ಬೋರ್ಡ್ ಮಾತ್ರ ಅಲ್ಲ, ನಾವೇನ್ ಮಾಡ್ತಾ ಹೋಗ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಏನು ಮಾಡ್ತಾ ಹೋಗ್ತೀವಿ, ಕೋಚಿಂಗ್ಸ್ ಕೊಡ್ತಾ ಹೋಗ್ತೀವಿ. ಪ್ರತಿಯೊಂದು ಕ್ಲಾಸಲ್ಲೂ ಏನು ಸಬ್ಜೆಕ್ಟಿವ್ ಮುಗಿತಾ ಹೋಗುತ್ತೆ ನಂತರವೇ ನಾವೇನು ಮಾಡ್ತಾ ಹೋಗ್ತೀವಿ, ಆಬ್ಜೆಕ್ಟಿವ್ಸ್ ಕ್ಲಾಸಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ, ಫಸ್ಟು ಥಿಯರಿ ಮಾಡ್ತಾ ಹೋಗ್ತೀವಿ. ಥಿಯರಿ ಆಗಿದ ತಕ್ಷಣ ಅದೇ ಕಾನ್ಸೆಪ್ಟ್ನ ಇಟ್ಕೊಂಡು ಆಬ್ಜೆಕ್ಟಿವ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನಮ್ಮಲ್ಲಿ ಸ್ಮಾರ್ಟ್ ಬೋರ್ಡ್ ಇದೆ, ತುಂಬಾ ಫ್ಯೂಚರ್ಸ್ ಇದೆ ಆ ಸ್ಮಾರ್ಟ್ ಬೋರ್ಡಲ್ಲಿ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಮಕ್ಕಳಿಗೆ ಪ್ರಾಬ್ಲಮ್ಸ್ನ ಕೊಡ್ತಾ ಹೋಗ್ತೀವಿ. ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಕೂಡ ನಾವೇನು ಮಾಡ್ತಾ ಹೋಗ್ತೀವಿ, ಡೈಲಿ ಹೇಳ್ಕೊಡ್ತಾ ಹೋಗ್ತೀವಿ. ಜೊತೆಗೆ ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. ಇವಾಗ ಬೋರ್ಡ್ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಬೋರ್ಡಲ್ಲಿ ನಾವೇನು ಮಾಡ್ತೀವಿ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ 5 to 6 minutes ಟೈಮ್ ತೊಗೊತಾ ಹೋಗ್ತೀವಿ. ಬಟ್ ಇನ್ ಕೇಸ್ ಆಫ್ KCET ಮತ್ತು NEET ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ನಮಗೆ 1 ನಿಮಿಷ ಟೈಮ್ ಇರೋದು. ಆ ಒಂದು ಟೈಮಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು, ಆ ಕಾನ್ಸೆಪ್ಟ್ನ ಯಾವ ಥರ ನೆನ್ಪಿಟ್ಕೋಬೇಕು, ಆ ಕಾನ್ಸೆಪ್ಟ್ ವೈಸ್ ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು, ಪ್ರತಿಯೊಂದು ಕೂಡ ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ ನಮ್ಮ ಕಾಲೇಜಲ್ಲಿ. ಯಾಕಂದ್ರೆ ಸರ್, ಇವಾಗ ನಾನು ಏನ್ ಹೇಳ್ತೀನಲ್ಲ, ನೀವು ಬರೀ ನಮ್ಮ ಒಂದು ಬ್ಯಾಂಗ್ಳೂರ್ ಅಥವಾ ಲೈಕ್ ಅರ್ಬನ್ ಏರಿಯಾಸ್ ತಗೊಂಡಾಗ ಅಫ್ಕೋರ್ಸ್ ಹೌದು, ಅವ್ರ ಹತ್ರ PU ಮತ್ತೆ ಡಿಗ್ರಿ ಇಂಜಿನಿಯರಿಂಗ್ ಎಲ್ಲದಕ್ಕೂ ಫೀಸ್ ಅನ್ನ ಕಟ್ಟೋದಕ್ಕೆ ಅವ್ರ ಹತ್ರ ಫೀಸ್ ಇರುತ್ತೆ. ಬಟ್ ಈ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗಿದೆ, ನೀವು ನಂಬ್ತೀರಾ ಇಲ್ವೋ, PUC ಫೀಸ್ ಕಟ್ಟೋಕ್ಕೂ ಅವ್ರಲ್ಲಿ ಕಷ್ಟ ಆಗ್ತಿದೆ ಸರ್, ತುಂಬಾನೇ ಕಷ್ಟ. ಈ ಫೀಸ್ ಕಟ್ಟೋದಕ್ಕೂ ತುಂಬಾನೇ ಕಷ್ಟ ಸರ್. ನಾನು ಮೊನ್ನೆ ಪೇರೆಂಟ್ ಬಂದಿತ್ತು, ಸ್ನೇಹ ಅಂತ, ಬೆಳಗಾವಿನ ಕಿತ್ತೂರಿಂದ. ಅವರ ತಂದೆ ಪಾಪ ಕುರಿ ಇದ್ ಮಾಡ್ತಾರೆ, ಕುರಿ ಕಾಯೋ ಕೆಲಸ. ಆಕೆ ನಮ್ಮ ಒಂದು ಕಾಲೇಜ್ ನ ವಿಡಿಯೋ ನೋಡಿದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ. ನೋಡಿ ಆಕೆ ತಂದೆ ತಾಯಿಗೂ ಹೇಳದೆ ಇಲ್ಲಿ ಬಂದಿದ್ದಾಳೆ, ಮದ್ವೆಗೆ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ನಮ್ಮ ಕಾಲೇಜಿಗೆ ಬಂದಿರೋದು ಅವತ್ತು ಬೆಳಗಾವಿಂದ ಟ್ರೈನ್ ಅಲ್ಲಿ. ಇಲ್ಲಿ ಬಂದು ಅವತ್ತು ಕೂತಿದ್ಲು, ಅವತ್ತು ಪರ್ಸೆಂಟೇಜ್ ಬಂತು ಅವಳದು 10th ಅಲ್ಲಿ. ಅವತ್ತೇ ಪರ್ಸೆಂಟೇಜ್ ಲೈಕ್ ರಿಸಲ್ಟ್ ಬಂತು 10th 98% ತೆಗೆದ್ಲು. ಸರ್ ನಿಮ್ ಕಾಲೇಜಲ್ಲೇ ನಾನು ಓದ್ಬೇಕು, ನಮಗೆ ಫೀಸ್ ಕಟ್ಟೋದಕ್ಕಾಗಲ್ಲ ಅಂದ್ರೆ ಅವಾಗ ನನ್ಗೆ ಅನ್ಸ್ತು, ಈ ಫೀಸ್ ಕೂಡ ಕಟ್ಟೋದಕ್ಕೆ ಕಷ್ಟ ಆಗ್ತಿದೆ. ನಾವ್ ಅನ್ಬೋದು ಲೈಕ್ 39,000 35,000, ಹೌದು ಸರ್, ಬಟ್ ಆ ಫೀಸ್ ಕಟ್ಟೋದಕ್ಕೂ ಕಷ್ಟ ಇದೆ. ಅಂತವ್ರಿಗಂತಾನೆ ಸೆಕೆಂಡ್ PUC ಆದ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ದುಡಿಬೇಕು ಅಂದ್ರೆ ದುಡಿತಾನೆ ಅವರ ಡಿಗ್ರಿಯನ್ನ ಮುಗಿಸ್ಕೋಬಹುದು, ಅವಕಾಶ ನಾವು ಮಾಡ್ಕೊಡ್ತೀವಿ. ಎಸ್ ನೋಡಿ ವೀಕ್ಷಕರೇ, ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅನ್ನೋದು ಈಗ ತುಂಬ ಜನ ಪೇರೆಂಟ್ಸಿಗೆ ಗೊತ್ತಾಗಿರಬಹುದು ಅಂತ ಅನ್ಕೊತೀನಿ. ನಾನು ಇಲ್ಲಿಯ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರು ಎಲ್ಲವನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಈಗ ನಾವು ತರಗತಿ ಒಳಗಡೆ ಇದ್ದೀವಿ, ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟುಡಿಯೋ ಇದೆ. ಸೊ ಆ ಸ್ಟುಡಿಯೋ ಒಳಗಡೆ ಹೋಗೋಣ, ಅಲ್ಲಿ ಒಂಚೂರು ಮಾತಾಡೋದಿದೆ, ಮುಂದಿನ ಇನ್ಫಾರ್ಮೇಶನ್ ಅಲ್ಲಿ ಹೋಗಿ ಕೊಡೋಣ ಸರ್, ಬನ್ನಿ. ಇದು SRS PU ಕಾಲೇಜ್ ಒಳಗಡೆ ಬಂದರೆ ಒಂದು ಮಕ್ಕಳಿಗೋಸ್ಕರನೇ ಇರುವಂತಹ ಒಂದು ಸ್ಟುಡಿಯೋ ಇದು. ಅಂದರೆ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದೆ ಅಂದ ತಕ್ಷಣ ತಜ್ಞರು ಬಂದು ಹೇಳ್ಕೊಡ್ತಾರೆ ಅಂದ ತಕ್ಷಣ ಮುಗಿಯೋದಿಲ್ಲ. ಅವರು ವಿಡಿಯೋಸ್ಗಳನ್ನು ಮಾಡಬೇಕಾಗುತ್ತೆ, ಅವರು ಪಾಡ್ಕಾಸ್ಟ್ಗಳನ್ನು ಮಾಡಬೇಕಾಗುತ್ತೆ, ಇಂಟರ್ವ್ಯೂಸ್ಗಳನ್ನು ಮಾಡಬೇಕಾಗುತ್ತೆ, ಅದಕ್ಕೆಲ್ಲವೂ ಕೂಡ ಅವಕಾಶ ಇದೆ ಅಲ್ವಾ ಸರ್? ಎಕ್ಸಾಕ್ಟ್ಲಿ ಸರ್, ಇದು ಕಾಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ ಅಂತ. ಏನು ಲೈಕ್ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅವರು ಹೇಳ್ತಾರೆ ಬಜೆಟ್ ಅಲ್ಲಿ, ಮುಂದಿನ ವರ್ಷ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಸ್ ಗಳಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ ನ ನಾವು ಮಾಡ್ಬೇಕಂತ ಇದೀವಿ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತು, ರೀಸೆಂಟ್ ಆಗಿ ನ್ಯಾಷನಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ ಬಿಲ್ ಪಾಸ್ ಮಾಡ್ತಾರೆ. ಅಂದ್ರೆ ನಿಮ್ಮ ವೃತ್ತಿ ಎಲ್ಲ ನಾವೇನ್ ಅನ್ಕೊಂಡಿದ್ವಿ, ಇಟ್ಸ್ ಹಾಬಿ ತರ, ಬಟ್ ಇನ್ಮೇಲೆ ಅದಲ್ಲ, 9 to 5 ಜಾಬ್ ಅಂತಾನೆ ಅದನ್ನ ಕರಿತೀವಿ, ಪ್ರೊಫೆಷನಲ್ ಜಾಬ್ ಅಂತ ಕರಿತಾ ಇದೀವಿ. ನಿಮಗೂ ಗೊತ್ತಿರುತ್ತೆ, ಕ್ರಿಯೇಟರ್ಸ್ ಬಿಲ್ಲೇ ಪಾಸ್ ಮಾಡಿದ್ದಾರೆ. ನಾವು ಅದು ಹೇಳಿದ ತಕ್ಷಣ ನಾವೇನ್ ಅನ್ಕೊಂಡ್ವಿ, ನಾನಾಗಿರ್ಬೋದು, ಲೈಕ್ ಪ್ರಜ್ವಲ್ ಸರ್, ನಾವೆಲ್ಲ ಅನ್ಕೊಂಡಿದ್ದು, ರಾಹುಲ್ ಸರ್ ಎಲ್ಲ ಕೂತ್ಕೊಂಡು
ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಕಾಂಟೆಂಟ್ ಕ್ರಿಯೇಟರ್ ಲ್ಯಾಬ್ ಇರುವಂತ ಕಾಲೇಜ್ ನಮ್ದೇ ಯಾಕೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಶುರು ಮಾಡಿರುವಂತ. ಇಲ್ಲಿ ಪ್ರತಿಯೊಂದು ಕೂಡ ನೀವಲ್ಲಿ ನೋಡಬಹುದು ಗ್ರೀನ್ ಸ್ಕ್ರೀನ್ ಇದೆ. ನಾನೇನ್ ಹೇಳಿದ್ದೆ ಅವ್ರಿಗೆ ಎಡಿಟಿಂಗ್ ಆಗಿರ್ಬೋದು, VFX ಗೆ ಪ್ರತಿಯೊಂದಕ್ಕೆ ಗ್ರೀನ್ ಸ್ಕ್ರೀನ್ ನಿಮ್ಗೆ ಇಂಪಾರ್ಟೆಂಟ್, ನಿಮ್ಗೂ ಗೊತ್ತಿದೆ. ಆ ಗ್ರೀನ್ ಸ್ಕ್ರೀನ್ ಅಲ್ಲಿ ಅವರಿಗೆ ಲೈಕ್ ನಮ್ಮ ಗೌರಿ ಶಕ್ಕಿ ಸರ್ ಬಂದು ಅವ್ರಿಗೆ ಆಂಕರಿಂಗ್ ಆಗಿರ್ಬೋದು, ಪಾಡ್ಕಾಸ್ಟ್ ಬರ್ತಾರಂತ ಒಮ್ಮೆ ಸರ್ ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ, ಇಲ್ಲೇ ಹೇಳ್ತಾ ಹೋಗ್ತೀನಿ ಸರ್. ಫಸ್ಟ್ ಥಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಗೆ ಡಿಜಿ ಆಂಥಮೆ ಅಂತ ಒನ್ ಆಫ್ ದ ಟಾಪ್ ಮೋಸ್ಟ್ ಬ್ರ್ಯಾಂಡ್ ಡಿಜಿಟಲ್ ಮಾರ್ಕೆಟಿಂಗ್. ಇವಾಗ ಗೋವಾದಲ್ಲಿ ಆಲ್ಮೋಸ್ಟ್ ಏನ್ ಬ್ರ್ಯಾಂಡ್ ಗಳಿದೆ ಅದಕ್ಕೆಲ್ಲ ಇವರು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡ್ತಿದ್ದಾರೆ. ಅವರೇ ಖುದ್ದಾಗಿ ಬಂದು ಹೇಳ್ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಫಿನಾನ್ಷಿಯಲ್ ಕೋರ್ಸಸ್ ಗೆ ಫಿನ್ ಕ್ಯೂರಿಯಸ್ ಅಂತ ಬಸವನಗುಡಿಯಲ್ಲಿ ಇರುವಂತ ಒಂದು ಕಂಪನಿ ಇದು. ಬೇಸಿಕ್ಲಿ ಇವರಿಬ್ರು ಚಾರ್ಟರ್ಡ್ ಅಕೌಂಟೆಂಟ್ಸ್. ಇವ್ರುಗಳು ಬಂದು ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಕಾಮರ್ಸ್ ರಿಲೇಟೆಡ್ ಟ್ಯಾಲಿ ಆಗಿರ್ಬೋದು, GST, ITR ಫಿಲ್ ಮಾಡೋದು ಹೆಂಗೆ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಂತ ಬಂದಾಗ ಲೈಕ್ ಸ್ಕಿಲಿಯೋಮ್ ಅಂತ ಕಂಪನಿ ಅವಾಗ್ಲೇನೆ ಹೇಳಿದೆ. ನೆಕ್ಸ್ಟ್ ಆಲ್ಗೋ 360 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ, ಇವ್ರ ಬಗ್ಗೆ ನಿಮ್ಗೂ ಮಾಹಿತಿ ಇರ್ಬೋದು. ಯೂಟ್ಯೂಬ್ ಅಲ್ಲಿ ನೀವು ಆಲ್ಗೋ 360 ಅಂದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಂತರದಲ್ಲಿ ಫಿಲಂ ಮೇಕಿಂಗ್ ಅಂತ ಬಂದಾಗ ಪ್ರತಿಯೊಂದನ್ನು ಆ ಫೀಲ್ಡ್ ಅಲ್ಲಿ ಹೆಸರು ಮಾಡಿರೋರಂತಾರೆ. ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಪವನ್ ಒಡೆಯರ್ ಸರ್ ಅವರೇ ಖುದ್ದಾಗಿ ಬಂದು ಮಕ್ಕಳಿಗೆ ಲೈಕ್ ವರ್ಕ್ಶಾಪ್ಸ್ ಗಳನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಜೊತೆಗೆ ಲೈಕ್ ಏನು ನಮ್ಮ ಕಿರಿಕೀರ್ತಿ ಅನ್ನೋದು ನಿಮಗೆ ಗೊತ್ತಿರ್ಬೋದು, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಸರುವಾಸಿ. ಅವ್ರುಗಳೇ ಬಂದು ನಮ್ಮ ಮಕ್ಕಳಿಗೆ ಪ್ರತಿಯೊಂದನ್ನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋದಾಗಿರ್ಬೋದು. ಜೊತೆಗೆ ಅಗ್ರಿಕಲ್ಚರ್ ಫಾರ್ಮಿಂಗ್ ಅಂತ ಬಂದ್ರೆ ಇಬ್ರು, ಒಂದು ಅವಾಗ್ಲೇನೆ ತೋರಿಸಿದೆ ಕವಿತಾ ಮಿಶ್ರಾ ಮ್ಯಾಮ್, ಸ್ಯಾಂಡಲ್ವುಡ್ ವುಮೆನ್ ಅಂತ ಕರೀತಾರೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಮಂಡ್ಯ. ಜರ್ನಲಿಸಂ ಅಂತ ಬಂದ್ರೆ ಖುದ್ದಾಗಿ ಗೌರಿ ಶಕ್ಕಿ ಸರ್ ಬಂದು ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂತ ಪ್ರಯತ್ನ. ಇಷ್ಟೆಲ್ಲ ಬಹುಶಃ ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ. ಖಂಡಿತ ಸರ್. ಈಗ ಒನ್ ಪಾಯಿಂಟ್ ಅನ್ನ ಹೇಳಲೇಬೇಕು ಸರ್. ಅಂದ್ರೆ ಈಗ ಈ ವಿಡಿಯೋನ ರಾಜ್ಯದ ಬೇರೆ ಬೇರೆ ಮೂಲೆಯಿಂದನೂ ಜನ ನೋಡಬಹುದು, ಅವ್ರ ಮಕ್ಕಳನ್ನ ಇಲ್ಲಿಗೆ ಸೇರಿಸಬಹುದು. ನಮ್ಮ ಮಗುನ್ ಸೇರ್ಸೋಕ್ಕಾಗತ್ತಾ, ನಾವು ತುಮಕೂರಿಗೆ ಹೋಗ್ಬೇಕಲ್ಲ, ದೂರ ಆಗತ್ತಂತ ತುಂಬಾ ಜನ ಯೋಚನೆ ಮಾಡಬಹುದು. ಅಂಥವ್ರಿಗೆ ಒಂದು ಮಾಹಿತಿ ಇರಲಿ ಅಂತ ಕೇಳ್ತಾ ಇದ್ದೀನಿ. ಈಗ ದೂರದಿಂದ ಮಕ್ಕಳು ಬಂದ್ರೆ ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ ಸರ್? ಸರ್ ಒಂದು ಗೊತ್ತಿರಲಿ, ತುಮಕೂರು ಅನ್ನೋದು ಇದನ್ನ ಶೈಕ್ಷಣಿಕ ನಗರ ಅಂತ ಕರಿತೀವಿ. ಲ್ಯಾಂಡ್ ಆಫ್ ಎಜುಕೇಶನ್ ಅಂತಾನೆ ತುಮಕೂರು ಹೆಸರುವಾಸಿ. ಕಾರಣ ನಮ್ಮೆಲ್ಲರ ನಾವೇನು ದೇವರು ಅಂತ ಪೂಜಿಸ್ತೀವಿ, ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರು ಸಿದ್ಧಗಂಗಾ ಮಠದಲ್ಲಿ ಆಗನೇ ಲೈಕ್ 1000 ಇಂದ 10,000 ಜನ ಮಕ್ಕಳಿಗೆ ಉಚಿತ ಶಿಕ್ಷಣ, ಉಚಿತ ಲೈಕ್ ಉರೋದಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ರು. ಅಂದ್ರೆ ಇಡೀ ಕರ್ನಾಟಕದಿಂದ ಅಲ್ಲಿ ಮಕ್ಕಳು ಇದ್ದಾರೆ. ಅದೇ ರೀತಿಲಿ ಇಲ್ಲೂ ಕೂಡ ನಿಮ್ಗೆ ಇಡೀ ಕರ್ನಾಟಕದ ಮೂಲೆಗಳಿಂದ ಮಕ್ಕಳು ಬಂದಿದ್ದಾರೆ. ಅವ್ರಿಗೆ ಇರೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಪ್ರತ್ಯೇಕವಾಗಿ ಲೈಕ್ ಗರ್ಲ್ಸ್ ಹಾಸ್ಟೆಲ್ ಆಗಿರ್ಬೋದು, ಬಾಯ್ಸ್ ಹಾಸ್ಟೆಲ್ ಎಲ್ಲ ವ್ಯವಸ್ಥೆ ಕೂಡ ನಾವ್ ಇಲ್ಲಿ ಮಾಡಿದೀರಾ? ಖಂಡಿತ. ಓಕೆ, ಈಗ ಫ್ರೀ ಆಗಿ ಏನಾದ್ರು ಹಾಸ್ಟೆಲ್ ಸಿಗುತ್ತಾ? ಅದಕ್ಕೆ ಫೀ ಸ್ಟ್ರಕ್ಚರ್ ಖಂಡಿತವಾಗ್ಲು ಹಾಸ್ಟೆಲ್ ಕೂಡ ಪರ್ಸೆಂಟೇಜ್ ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ಉಚಿತ ಹಾಸ್ಟೆಲ್ ನ ನಾವು ಮಾಡಿಸ್ಕೊಡ್ತೀವಿ. ಅಲ್ಲೂ ಕೂಡ ಕ್ಯಾಟಗರಿ ಮ್ಯಾಟರ್ ಆಗುತ್ತೆ. ಕ್ಯಾಟಗರಿ ಬೇಸ್ ಮೇಲೆ ಬಂತು ಅಂದ್ರೆ 101% ಅವ್ರಿಗೆ ಫ್ರೀ ಹಾಸ್ಟೆಲ್ ನಾವು ಮಾಡ್ಕೊಡ್ತೀವಿ. ಜೊತೆಗೆ ನಮ್ಮ ಏನು ನಾನು ಹಲ್ನೂರು ಲೇಪಾಕ್ಷಿ ಅಂತ ಹೇಳಿದೆ, ಅವ್ರದೇ ಆದಂತ ಗುರುಕುಲ ಹಾಸ್ಟೆಲ್ ಇದೆ. ಸೊ ಗುರುಕುಲ ಹಾಸ್ಟೆಲ್ ಕೂಡ ನಿಮಗೆ ಮಾಡುವಂತ ನಾವು ವ್ಯವಸ್ಥೆ ಮಾಡಿದೀವಿ. ಅಲ್ಲಿ ನಿಮಗೆ ಕೇವಲ ವರ್ಷಕ್ಕೆ 24,900 ರೂಪಾಯಿಗೆ ಪ್ರತಿಯೊಂದನ್ನು ನಿಮ್ಗೆ ಅಲ್ಲಿ ವ್ಯವಸ್ಥೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸರ್ ನಮ್ದೇ ಕಾಲೇಜ್ ಹಾಸ್ಟೆಲ್ ಬೇಕಂದೂ ಇದೆ. ಅದು ನಿಮಗೆ ತಿಂಗಳಿಗೆ 4,899 ರೂಪಾಯಿಗೆ ಪ್ರತಿಯೊಂದನ್ನು ನಾವು ಕೊಡ್ತಾ ಹೋಗ್ತೀವಿ. ಅಂದ್ರೆ ಅವ್ರಿಗೆ ಫುಡ್ ಆಗಿರ್ಬೋದು, ಅಕಾಮಡೇಷನ್ ತಿಂಗಳಿಗೆ ಅಷ್ಟೇ. ಜೊತೆಗೆ ಅವ್ರಿಗೆ ಸ್ಟಡಿ ಅವರ್ಸ್ ಇರುತ್ತೆ. ಅಂದ್ರೆ ಬೆಳಗ್ಗೆ ಯಾರು ಲೈಕ್ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡಿರ್ತಾರೆ, ಅವ್ರುಗಳು ಬಂದು ಸಂಜೆನೂ ಕೂಡ ನಮ್ಮ ಮಕ್ಕಳಿಗೆ ಟ್ಯೂಷನ್ ರೀತಿಲಿ ಪಾಠನ ಮಾಡ್ತಾ ಹೋಗ್ತಾರೆ. ಇಷ್ಟು ಕೂಡ ಅವ್ರಿಗೆ ವ್ಯವಸ್ಥೆನ ಮಾಡಿಸ್ಕೊಡ್ತಾರೆ. ಹಾಸ್ಟೆಲ್ ಬಗ್ಗೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಯಾವ ರೀತಿ ಫೆಸಿಲಿಟೀಸ್ ನ ಕೊಡ್ತಾರೆ ಅಂತ. ಯಾವ ತರ ಫೆಸಿಲಿಟೀಸ್ ಇರುತ್ತೆ ಅಂದ್ರೆ, ಮಾರ್ನಿಂಗ್ ಟೈಮು ಅವರಿಗೆ ಆಕ್ಟಿವ್ನೆಸ್ ತೋರ್ಸೋಕ್ಕೋಸ್ಕರ ಅವರಿಗೆ ಪ್ರೋಟೀನ್ಸ್, ವಿಟಮಿನ್ಸ್ ಅವ್ರಿಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾವು ಮೊಳಕೆ ಕಟ್ಟಿದ ಕಾಳಾಗಿರ್ಬೋದು ಅಥವಾ ಈ ಥರ ಪ್ರೋಟೀನ್ಸ್ ಅವರಿಗೆ ಕೊಡ್ತಾ ಹೋಗ್ತೀವಿ. ಲೈಕ್ ಆಕ್ಟಿವ್ನೆಸ್ ಅವ್ರಿಗೆ ಬರಬೇಕು. ಮಾರ್ನಿಂಗ್ ಮೆಡಿಟೇಷನ್ ಆಗ್ತಿದ್ದಂಗೆ ಅವ್ರು ಆಕ್ಟಿವ್ನೆಸ್ ಆಗಿರಬೇಕು ಅಂದರೆ ಅವ್ರಿಗೆ ಈ ಥರ ಪ್ರೋಟೀನ್ಸ್, ವಿಟಮಿನ್ಸ್ ಅವರಿಗೆ ಮಾರ್ನಿಂಗ್ ಟಿಫನಲ್ಲಿ ಬರಬೇಕಾಗತ್ತೆ. ಸೊ ಹಾಗಾಗಿ ನಾವು ಒಳ್ಳೆ ಫುಡ್ನೇ ಅವರಿಗೆ ಮಾರ್ನಿಂಗ್ ಟೈಮೇ ಆಕ್ಟಿವ್ನೆಸ್ ಬರೋಕ್ಕೋಸ್ಕರ ಅವರಿಗೆ ಒಳ್ಳೆ ಫುಡ್ನೇ ನಾವು ಪ್ರಿಪೇರ್ ಮಾಡಿ ಕೊಡ್ತೀವಿ. ಮಾರ್ನಿಂಗ್ ಚಪಾತಿ ಊಟ ಆಗಿರ್ಬೋದು, ರೈಸ್ ಊಟ ಆಗಿರ್ಬೋದು, ಈವ್ನಿಂಗು ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. 100% ಸೇಫ್ಟಿ ಇರುತ್ತೆ. ಹೆಣ್ಮಕ್ಳಿಗಾಗಿರ್ಬೋದು, ಗಂಡು ಮಕ್ಳಿಗಾಗಿರ್ಬೋದು. ತುಂಬ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಕೊಟ್ಟು ನಾವು ನೋಡ್ಕೋತೀವಿ ಮಕ್ಕಳನ್ನ. ಹಾಗೆ ನೈಟ್ ಫುಡ್ಡು ಅಷ್ಟೇ, ಅವರಿಗೆ ಮುದ್ದೆ ಊಟ ಆಗಿರ್ಬೋದು, ಚಪಾತಿ ಊಟ ಆಗಿರ್ಬೋದು, ಈ ಥರ ಫುಡ್ಸ್ನ ನಾವು ಅವರಿಗೆ ಪ್ರೊವೈಡ್ ಮಾಡ್ತೀವಿ. ಯಾಕಂದರೆ ಅವರು ಮನೆ ಫುಡ್ನ ಮಿಸ್ ಮಾಡ್ಕೊಳ್ಬಾರ್ದು. ಇವಾಗ PGಲಿರೋರು, ಹಾಸ್ಟೆಲಲ್ಲಿರೋರು ಮಿಸ್ ಮಾಡ್ಕೊಳ್ಳೋದೇ ಮನೆ ಊಟ. ಸೊ ಆ ಊಟನ ಅವರಿಗೆ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ
ನಾವು ಅವರಿಗೆ ನಮ್ಮ ಹಾಸ್ಟೆಲಲ್ಲಿ ಮನೆ ಊಟದ ಥರನೇ ಅವರಿಗೆ ಕೊಡ್ತೀವಿ. ಇದ್ರ ಜೊತೆಗೆ ಅವರಿಗೆ ಸೇಫ್ಟಿ ಸೆಕ್ಯೂರಿಟಿ, ಬಾಯ್ ಆಗಲಿ ಗರ್ಲ್ ಆಗಲಿ ಅವ್ರಿಗೆ ಸೇಫ್ಟಿ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರಿಗೆ ಏನೇ ಮೆಡಿಕಲ್ ಇಶ್ಯೂಸ್ ಬಂದರೆ ನಮ್ಮ ವಾರ್ಡನ್ನೇ ಇರ್ತಾರೆ, ಅವ್ರಿಗೆ ನಮ್ಮ ವಾರ್ಡನ್ನೇ ಅವರಿಗೆ ಪಿಕಪ್ ಡ್ರಾಪ್, ಅವ್ರಿಗೆ ಮೆಡಿಕಲ್ ಇಶ್ಯೂಸ್ ಏನಾದರೂ ಬಂದರೆ ಡಾಕ್ಟರ್ಗೆ ತೋರಿಸೋದು, ವಾಪಸ್ ಕರ್ಕೊಂಡು ಬಂದು ಹಾಸ್ಟೆಲಿಗೆ ಬಿಡೋದು, ಈ ಥರ ಫೆಸಿಲಿಟೀಸ್ ಎಲ್ಲ ವಾರ್ಡನ್ನೇ ಮಾಡ್ತಾರೆ. ಇದ್ರ ಜೊತೆಗೆ ಅವರಿಗೆ ಒಬ್ಬರು ಲೆಕ್ಚರರ್ ಇರ್ತಾರೆ, ಯಾಕಂದರೆ ಅವರಿಗೆ ರಿವಿಷನ್ ಮಾಡಿ ಕೊಡೋಕ್ಕೆ. ಡೇ ಟು ಡೇ ಏನು ನಡೆಯುತ್ತೆ ಅದನ್ನೆಲ್ಲ ಅವತ್ತಿನ ದಿನನೇ ರಿವಿಷನ್ ಮಾಡಿ ಕೊಡಲಾಗತ್ತೆ ಅವ್ರಿಗೆ ಹಾಸ್ಟೆಲಲ್ಲೇ. ಓಕೆ, ಈಗ ಇನ್ನೊಂದು ಕೇಳ್ಬೋದು ಸರ್, ಈ ಸ್ಕಾಲರ್ಶಿಪ್ ಫೆಸಿಲಿಟೀಸ್ಗಳು ಹೆಂಗಿರುತ್ತೆ? ಈಗ ನನ್ನ ಮಗು ಓದೋದಕ್ಕೆ ತುಂಬ ಜಾಸ್ತಿ ಅಂಕಗಳನ್ನು ತಗೊಂಡಿರ್ತಾಳೆ, ತುಂಬ ಚುರುಕಾಗಿದ್ದಾನೆ, ಸೊ ಅವನಿಗೇನಾದರೂ ಒಂದು ಸ್ಕಾಲರ್ಶಿಪ್ ಸಿಗುತ್ತಾ ನಿಮ್ಮ ಕಡೆಯಿಂದ? ಆ ಥರ ಏನಾದರೂ ಕೇಳ್ಬೋದು ಜನಗಳಿಗೆ, ಅಂಥವ್ರಿಗೆ ಏನು? ಸರ್ ಖಂಡಿತ. ಫಸ್ಟ್ ಥಿಂಗು ಸ್ಕಾಲರ್ಶಿಪ್ ಅಂತ ಬಂದಾಗ, ಜೊತೆಗೆ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಮ್ಮಲ್ಲಿ ನಾವು ಏನು ಲೈಕ್ ಅವನು 10th ಅಲ್ಲಿ 90 ಮೇಲೆ ತೆಗ್ದಿರ್ಬೇಕು, 95 ಮೇಲೆ ತೆಗ್ದಿರ್ಬೇಕು, ಅವರೇ ನಮ್ಮ ಕಾಲೇಜಿಗೆ ಬರ್ಬೇಕು. ನೀನು 10th ಅಲ್ಲಿ ಬೇಕಾದ್ರೆ ಜಸ್ಟ್ ಪಾಸ್ ಆಗಿರೋ, ಬಟ್ ನಿನ್ನಲ್ಲಿ ಏನೋ ಒಂದು ಮಾಡ್ಬೇಕು ಜೀವನದಲ್ಲಿ ಅನ್ನೋ ಒಂದು ತುಡಿತ ಇತ್ತು ಅಂದ್ರೆ ನೀನ್ ನಮ್ಮ ಹತ್ರ ಬಾ. ಯಾಕಂದ್ರೆ ಮಾರ್ಕ್ಸ್ ಗಳು ಯಾವುದೇ ರೀತಿಲಿ ಇವತ್ತು ಫ್ಯೂಚರ್ ಅಲ್ಲಿ ಮ್ಯಾಟರ್ ಆಗಲ್ಲ, ಅವರಲ್ಲಿರೋ ಸ್ಕಿಲ್ಸ್ ಇವತ್ತು ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಏನ್ ಇವತ್ತು ಹೆಸರು ಮಾಡಿದ್ದಾರೆ, ಎಜುಕೇಶನ್ ಅಂತ ಬಂದಾಗ ಮಿನಿಮಮ್ ಎಜುಕೇಶನ್ ತಗೊಂಡಿರೋದು. ನಮ್ಮಲ್ಲಿ ಇವಾಗ ಏನು ರಿ ಎಕ್ಸಾಮ್ ನಡೀತಿದೆ 10th ಅಲ್ಲಿ, ಸೊ ನಾನು ಅಲ್ಲಿ ಪಾಸ್ ಆದ ನಂತರ ಕೂಡ ನಮ್ಮಲ್ಲಿ ಅವ್ರಿಗೆ ಸೀಟ್ ಗಳನ್ನ ಮಾಡ್ಕೊಡ್ತೀನಿ. ಜೊತೆಗೆ ನೀವು ಸ್ಕಾಲರ್ಶಿಪ್ಸ್ ಅಂತ ಕೇಳಿದಾಗ ಅಕಸ್ಮಾತ್ ಅವ್ನು 10th ಅಲ್ಲಿ 95 ಮೇಲೆ ಪರ್ಸೆಂಟೇಜ್ ತೆಗ್ದ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ನಾವೇನು ನಮ್ಮ ಟ್ಯೂಷನ್ ಫೀಸ್ ಇರುತ್ತೆ 1% ವೇ ಆಫ್ ಮಾಡ್ತೀವಿ. ಅಂದ್ರೆ ಲೈಕ್ ಅವ್ರಿಗೆ ನಮ್ಮ ಕಾಲೇಜ್ ಟ್ಯೂಷನ್ ಫೀಸ್ ಏನಿರುತ್ತೆ ₹1 ಅವ್ರು ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲೊಂದು ವರ್ಡ್ ತುಂಬಾ ಚೆನ್ನಾಗಿದೆ ಸರ್, ಲರ್ನ್ ಬೈ ಡೂಯಿಂಗ್ ನಾಟ್ ಬೈ ರೀಡಿಂಗ್ ಅಂತ. ಎಕ್ಸಾಕ್ಟ್ಲಿ. ಈ ಒಂದು ವರ್ಡ್ ಅನ್ನ ಕರೆಕ್ಟಾಗಿ ಓದಿದ್ರೆ ಬಹುಶಃ ವಿದ್ಯಾರ್ಥಿ ಜೀವನದಲ್ಲಿ ಆತ ಏನಾಗಬೇಕು ಅನ್ನೋದನ್ನ ಆತ ತಿಳ್ಕೋಬಹುದು. ಖಂಡಿತವಾಗ್ಲೂ ಎಜುಕೇಶನ್ನೇ ಮಾಡ್ಬೇಕಾ ಅಥವಾ ಎಜುಕೇಶನ್ ಜೊತೆಗೆ ಬೇರೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಮಾಡ್ಬೇಕಾ ಅನ್ನೋದು ಗೊತ್ತಾಗುತ್ತೆ. ಇವಾಗ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ನಾವು ಹೋದ್ರೂ ಕೂಡ ಅಲ್ಲಿ ಲಕ್ಷ ಫೀಸ್ ಇರುತ್ತೆ. ಖಂಡಿತವಾಗ್ಲೂ ಕೋರ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ 1 ಲಕ್ಷ 2 ಲಕ್ಷ. ಸರ್ ಈಗ ಏವಿಯೇಷನ್ ಅಂತಾನೆ ತಗೊಂಡ್ರೆ ನೀವು, ಸೊ ಬ್ಯಾಂಗ್ಳೂರಲ್ಲಿ ಸಾಕಷ್ಟು ಕಂಪನೀಸ್ ಗಳಿದೆ ಏವಿಯೇಷನ್. ನೀವು ಅವ್ರ ಫೀಸ್ ಗಳನ್ನ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಮಟ್ಟಿಗೆ ಅದು ಅಷ್ಟು ಮಟ್ಟಿಗೆ ಕಾಸ್ಟ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ. ಎಸ್ ಇಲ್ಲಿ ಫ್ಯಾಕಲ್ಟೀಸ್ ಎಲ್ಲ ಹೆಂಗಿದ್ದಾರೆ ಸರ್? ಸರ್ ಫ್ಯಾಕಲ್ಟೀಸ್ ಅಂತ ಬಂದಾಗ ನೀಟ್ಗಾಗಿರ್ಬೋದು, CET-ಗಾಗಿರ್ಬೋದು, PU-ಗಾಗಿರ್ಬೋದು, ಟಾಪ್ ಮೋಸ್ಟ್ ಫ್ಯಾಕಲ್ಟೀಸ್ ಅಥವಾ ವೆಲ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ನಾವು ಹೈರ್ ಮಾಡಿರೋದು. ಈಗ ನೀವೇ ಮಾತಾಡಿದ್ರಿ, ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಆಗಿರ್ಬೋದು, ನಯನ ಮ್ಯಾಮ್ ಅಂತ ಫಿಸಿಕ್ಸ್. ಸೊ ಈ ತರದಲ್ಲಿ ಎಲ್ಲಾ ರೀತಿಲೂ ಫ್ಯಾಕಲ್ಟೀಸ್, ಇವಾಗ ಬಯಾಲಜಿ ಅಂತ ಬಂದ್ರೆ, ಮ್ಯಾಥ್ಸ್ ಅಂತ ಬಂದ್ರೆ ಪ್ರತ್ಯೇಕವಾಗಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ನಾವ್ ಇಲ್ಲಿ ಮಾಡಿರೋದು. ಯಾಕಂದ್ರೆ ನಿಮ್ಗೆ ನಾವಿಲ್ಲಿ ಬರೀ ಸ್ಕಿಲ್ ಮಾಡ್ತೀವಿ. ನಮ್ಮ ಕಾಲೇಜ್ ಉದ್ದೇಶ ಏನು ಅಂದ್ರೆ ನಿಮಗೆ ನೀಟು CET ಕೊಡ್ತಾ ಹೋಗ್ತೀವಿ. ಅಕಸ್ಮಾತ್ ನೀಟಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, CET-ಲಿ ಒಳ್ಳೆ ರ್ಯಾಂಕ್ ಬಂದಿಲ್ಲ, ಆಗ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಏನ್ ನಾನು ಸ್ಕಿಲ್ ಹೇಳ್ಕೊಟ್ಟಿರ್ತೀನಿ ಆ ಬೇಸಿಸ್ ಮೇಲೆ ನಿನ್ ಜೀವನ ಕಟ್ಕೋಬಹುದು. ಸೊ ಇದು ನಮ್ಮ ಉದ್ದೇಶ. ಅಂದ್ರೆ PU, ನೀಟ್, CET ಜೊತೆಗೇನೆ ಇದು ಎಲ್ಲವನ್ನ ಹೇಳ್ಕೊಡೋ ಪ್ರಯತ್ನ ನಮ್ಮ ಕಾಲೇಜ್. ಎಸ್ ಟೋಟಲ್ ಆಗಿ ಒಂದು ಫೈನಾನ್ಷಿಯಲ್ ಕೋರ್ಸ್ ಇಂದ ಹಿಡಿದು ಅವ್ರಿಗೆ ಬೇಕಾಗಿರುವಂತಹ ಲೀಗಲ್ ಅವೇರ್ನೆಸ್, ಸ್ಟಾರ್ಟ್ಅಪ್ ಇಕೋಸಿಸ್ಟಮ್, ಡಿಜಿಟಲ್ ಮಾರ್ಕೆಟಿಂಗ್, ಸೈಬರ್ ಸೆಕ್ಯೂರಿಟಿ, ಫೈನಾನ್ಷಿಯಲ್ ಕೋರ್ಸ್ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ ಸರ್. ಖಂಡಿತವಾಗ್ಲೂ ಇಂಥದ್ದು ಬರೋದಿಲ್ಲ ಅಂತ ಏನಿಲ್ಲ. ಸೊ ಇವೆಲ್ಲವೂ ಕೂಡ ಅಪ್ಲೈ ಆಗೋದು ನೀವು ಏನು 39,000 ರೂಪಾಯಿ ಒಂದು ವರ್ಷಕ್ಕೆ ಫೀಸ್ ಅಂತ ಕೊಟ್ಟಿರ್ತೀರಾ ಅದರಲ್ಲೇ ಬರುವಂತದ್ದು. ಯಾವುದೇ ಎಕ್ಸ್ಟ್ರಾ ಫೀಸ್ಗಳು ಕೂಡ ಇರೋದಿಲ್ಲ. ಖಂಡಿತವಾಗ್ಲೂ ₹1 ಅವ್ರ ಹತ್ರ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಏನು ಸೈನ್ಸ್ಗೆ ನಾವೇನ್ ಫೀಸ್ ಹೇಳಿದ್ವಿ, ಕಾಮರ್ಸ್ಗೆ ಫೀಸ್ ಏನ್ ಹೇಳಿದ್ವಿ, ಈ ವಿಡಿಯೋ ನೋಡ್ಕೊಂಡ್ಬಂದು ಸರ್ ನಾನು ಹೆಗ್ಗಡೆ ಸ್ಟುಡಿಯೋಸ್ ಅವ್ರ ವಿಡಿಯೋ ನೋಡಿದ್ದೆ, ಇಷ್ಟಿದೆ, ₹1 ನೀವು ಎಕ್ಸ್ಟ್ರಾ ಕಟ್ಟೋದ್ ಬೇಡ, ಅಲ್ಲಿ ಏನ್ ನಾವು ಫೀಸ್ ಹೇಳಿದೀವಿ ಅದನ್ನೇ ಪೇ ಮಾಡ್ಕೊಳ್ಳಿ. ಜೊತೆಗೆ ಆ ಫೀಸ್ ಪೇ ಮಾಡೋದಕ್ಕೂ ಕೂಡ ಇನ್ಸ್ಟಾಲ್ಮೆಂಟ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾಕಂದ್ರೆ ನೀವು ಇವತ್ತು ಕೆಲವೊಂದ್ ಕಡೆ ಏನಾಗುತ್ತೆ, ಒಟ್ಟಿಗೆ ಅವ್ರಿಗೆ ಅಷ್ಟು ಫೀಸ್ ಕಟ್ಟಿ ಅಂದ್ರೂ ಕಷ್ಟ ಆಗ್ಬೋದು ಪೇರೆಂಟ್ಸ್ ಗಳಿಗೆ. ಇನ್ಸ್ಟಾಲ್ಮೆಂಟ್ ವ್ಯವಸ್ಥೆ ಕೂಡ ಮಾಡಿಸ್ಕೊಡ್ತೀವಿ. ಈ ಫೀಸು ಕಮ್ಮಿ ಇದೆ, ಆ ಫೀಸ್ ಅಲ್ಲೂ ಕೂಡ ನಾವು ಇನ್ಸ್ಟಾಲ್ಮೆಂಟ್ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ಸರ್ ನಮ್ಮ ಉದ್ದೇಶ ಇಷ್ಟೇ, ಅವ್ರು ಎಲ್ರು ಫೀಸ್ ಕಟ್ಟಬೇಕು ಅದೆಲ್ಲ ಸೆಕೆಂಡ್ರಿ ಸರ್. ಹೊಸ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆ ತರಬೇಕು ಅನ್ನೋ ಉದ್ದೇಶ ಸರ್. ಯಾಕಂದ್ರೆ ಈಗ ನಾನೊಂದು ಹೇಳಕ್ಕಂತ ಹೊರಟೆ, ಈ ಎಲ್ಲವೂ ನಡೀತಾ ಇರೋದು ನಮ್ಮ ಬ್ರ್ಯಾಂಡ್ ಫೋಕಸ್ ಅಂತ, ಫೋಕಸ್ ಫಾರ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ನಮ್ಮ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಕರ್ನಾಟಕದಲ್ಲಿರೋ ಅಷ್ಟು ಕಾಲೇಜ್ಗಳಲ್ಲಿ ನಮ್ಮ ಈ ಸ್ಕಿಲ್ ಬೇಸ್ ನ ಟೈ ಅಪ್ ಮಾಡ್ಕೊಂಡು ರನ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಈ ವರ್ಷ SRS ಅಲ್ಲಿ ಈ ಪ್ರೋಗ್ರಾಮ್ ರನ್ ಆಗ್ತಿದೆ. ಬರೋ ಮುಂದಿನ ಅಕಾಡೆಮಿಕ್ ಇಯರ್ ಗೆ ಆಲ್ರೆಡಿ 7 ಜಿಲ್ಲೆಗಳಲ್ಲಿ ಈ ಪ್ರೋಗ್ರಾಮ್ ನ ಟೈ ಅಪ್ ಮಾಡಿದೀವಿ. ಸೊ ಮುಂದಿನ ವರ್ಷದಲ್ಲಿ ಹೆಂಗಾಗತ್ತೆ ಅಂದ್ರೆ, ಇವಾಗ ಏನ ನನ್ಗೆ ಚಾಮರಾಜನಗರದಿಂದ ಅಡ್ಮಿಷನ್ ಇದಾನೆ, ನೆಕ್ಸ್ಟ್ ಇಯರ್ ಅವ್ನು ಅಲ್ಲಿಂದ ಬರೋ ಅವಶ್ಯಕತೆ ಇಲ್ಲ, ಚಾಮರಾಜನಗರದಲ್ಲಿ ಪ್ರೋಗ್ರಾಮ್ ಅವನೂರಲ್ಲೇ ರನ್ ಆಗುತ್ತೆ. ಸೊ ಅವ್ನಿಗೆ ಅಲ್ಲೇ ಸಿಗುತ್ತೆ. ಸೊ ನನ್ಗೇನು ಜಮಖಂಡಿಯಿಂದ ಅಡ್ಮಿಷನ್ ಇದೆ, ಮುಂದಿನ ವರ್ಷ ಅವ್ನು ಜಮಖಂಡಿಯಿಂದ ಇಲ್ಲಿ ಬಂದು ಹಾಸ್ಟೆಲ್ ಇರೋ ಅವಶ್ಯಕತೆ ಇಲ್ಲ. ಜಮಖಂಡಿ ಅವನ ಮನೆ ಬಾಗ್ಲ ಹತ್ರನೇ ಕಾಲೇಜಲ್ಲಿರೋ
ಕಾಲೇಜಲ್ಲಿ ಇಷ್ಟು ಸ್ಕಿಲ್ಸ್ ನಡೀತಾ ಹೋಗುತ್ತೆ. Yes. ಇದು ನಮ್ಮ ಉದ್ದೇಶ. ಈಗ ಇದು ತುಮಕೂರಿನ ಎಕ್ಸಾಕ್ಟ್ ಲೊಕೇಶನ್ ಯಾವುದು ಸರ್? ಈಗ ಬರೋರಾದ್ರೆ ಹೆಂಗ್ ಬರ್ಬೇಕು ಅದ್ರ ಬಗ್ಗೆ ಸರ್ ಸಿಂಪಲ್ ಸರ್, ನೀವು ಬೆಂಗಳೂರಿಂದ ಬರ್ತಿದ್ದೀರಾ ಅಂದ್ರೆ ಸಿಂಪಲ್, ಕ್ಯಾತ್ಸಂದ್ರ ಪ್ರತಿಯೊಬ್ಬರಿಗೂ ಗೊತ್ತು. Okay. ಕಾರಣ ನಮ್ಮ ಸಿದ್ಧಗಂಗಾ ಮಠ. ಹೌದು. ಕ್ಯಾತ್ಸಂದ್ರ ಇಂದ ನಮ್ಮ ಕಾಲೇಜು ಕೇವಲ 1 ಅಥವಾ 1.5 ಕಿಲೋಮೀಟರ್ ಅಲ್ಲಿ ನಿಮಗೆ Main road ಸಿಗುತ್ತೆ. ಬಹಳ ಹತ್ರ ಇದೆ. ಬಡ್ಡಿ ಹಳ್ಳಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ಲೈಕ್ ನೀವು ಈ ಶಿವಮೊಗ್ಗ ರೋಡ್ ಇಂದ ಎಲ್ಲ ಬರ್ತಿದ್ರೆ ಅಂದ್ರೆ ಔಟರ್ ರಿಂಗ್ ರೋಡ್ ಅಲ್ಲಿ ನಿಮ್ಗೆ ಕಾಲೇಜ್ ಲೊಕೇಶನ್ ಕ್ಯಾತ್ಸಂದ್ರ ಬಡ್ಡಿ ಹಳ್ಳಿ ಅಂದ್ರೆ ಪ್ರತಿಯೊಬ್ಬರಿಗೂ ಚಿರಪರಿಚಿತ. ಓಕೆ. ಸೊ ಜೊತೆಗೆ ಸರ್ ನೀವು ನಂಬಲ್ಲ, ನಮ್ಮಲ್ಲಿ ಏನು ಪೇರೆಂಟ್ಸ್ ಗಳಿಗೆ ಅಡ್ಮಿಷನ್ ಬಂದಿದ್ರು ಬೆಳಗಾಂ ಆಗಿರ್ಬೋದು, ಲೈಕ್ ನಾನು ಹೇಳಿದೆ ಬಾಗಲಕೋಟೆ, ರಾಯಚೂರು, ಗದಗ, ಕೊಪ್ಪಳ, ಸಂಡೂರು ಎಲ್ಲಾ ಕಡೆಯಿಂದ ಅಡ್ಮಿಷನ್ಸ್ ಬಂದಾಗ ಅವ್ರಿಗೆ ಇವಾಗ ಬೆಳಗ್ಗೆನೆ ಬಂದಿರ್ತಾರೆ. ನೈಟ್ ಅಲ್ಲಿ ಬಸ್ ಹತ್ತದಾಗ ಇಲ್ಲಿ ಬೆಳಗ್ಗೆ ಬರ್ತಾರೆ, ಬೆಳಗ್ಗೆ 5:30 ರೀಚ್ ಆಗ್ತಾರೆ. 5:30 ತಕ್ಷಣ ಇಲ್ಲಿ ಅವರು ಕಾಲೇಜು ಓಪನ್ ಇರಲ್ಲ. ಆಗ ನಮ್ಮಲ್ಲೇ ಪ್ರಜ್ವಲ್ ಸರ್ ಖುದ್ದಾಗಿ ಅವರಿಗೆ ಫೋನ್ ಮಾಡಿ ಸಿದ್ಧಗಂಗಾ ಮಠದಲ್ಲಿ ವ್ಯವಸ್ಥೆ ಮಾಡಿಸಿ ಅಲ್ಲೆಲ್ಲ ಅವರು ಫ್ರೆಶ್ ಅಪ್ ಆಗಿ ತಿಂಡಿನ ತಿಂದು ದೇವರ ಆಶೀರ್ವಾದ ಪಡ್ಕೊಂಡು ನಮ್ಮ ಕಾಲೇಜಿಗೆ ಬರ್ತಾರೆ. ಸೊ ಇದೆಲ್ಲ ಫೆಸಿಲಿಟಿ ಅಂದ್ರೆ ನಮ್ಮ ಉದ್ದೇಶ ಏನ್ ಗೊತ್ತಾ, ಅವ್ರು ಜಸ್ಟ್ ಪೇರೆಂಟ್ಸ್ ಅಲ್ಲ, ನಮ್ಮನ್ನ ನಂಬ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂದ್ರೆ ಆ ಸ್ಟೂಡೆಂಟ್ ನಾವೇನೋ ಒಂದು ಕೊಡ್ಬೇಕು ಅನ್ನೋ ಉದ್ದೇಶ ನಮ್ದು. ಸೊ ಈ ರೀತಿಲಿ ಅವ್ರ ಜೊತೆ ನಾವಿದೀವಿ. 2 ವರ್ಷದ ನಂತರ ಕೂಡ ಅವರ ಪ್ರತಿಯೊಂದು ಹೆಜ್ಜೆಲ್ಲೂ ನಾವು ಅವ್ರ ಜೊತೆಲಿ ಇರ್ತೀವಿ. ಎಸ್, ಖಂಡಿತ. ನನಗಂತೂ ಭಾಳ ಖುಷಿ ಆಯಿತು ಸರ್ ನಿಮ್ಮ ಕ್ಯಾಂಪಸ್ ಒಳಗಡೆ ಬಂದು. SRS PU ಕಾಲೇಜ್ ಬಗ್ಗೆ ಕೇಳಿದ್ದೆ, ಆದರೆ ಇವತ್ತು ಈ ಕಾಲೇಜಿನ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಹಾಗಾಗಿ ಇವತ್ತು ಇಲ್ಲಿಗೆ ಬಂದೆ. ಸೊ ಬಂದಾಗ ನೀವು ಮತ್ತು ನಿಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಎಲ್ಲರೂ ಕೂಡ ನಮಗೆ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರಿ. ಆಮೇಲೆ ನಮ್ಮ ವೀಕ್ಷಕರಿಗೆ ನೀವು ನಿಂತು ಒಂದಿಷ್ಟು ಮಾಹಿತಿಯನ್ನು ಕೊಟ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೋಡಿ, ಅವರ ಸ್ಟುಡಿಯೋ ಒಳಗಡೆನೇ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಸ್ಪೆಷಲಿ ಈ ಕಾಲೇಜ್ ತುಂಬ ಇಷ್ಟ ಆಯಿತು. ಸೊ ನೀವು ಒಂದ್ಸಲ ಬಂದು ಒಂದ್ಸಲ ಕ್ಯಾಂಪಸ್ ನೋಡಿ, ಸಂಜಯ್ ಅವ್ರನ್ನ ಭೇಟಿಯಾಗಿ, ನಿಮ್ಮ ಹತ್ರ ಫೀಸ್ ಇಲ್ಲ ಅಂದರೂ ಕೂಡ, ನಿಮಗೆ ಫೀಸ್ ಏನಾದರೂ ಜಾಸ್ತಿ ಆಯಿತು ಅಂದರೂ ಕೂಡ ಒಂದ್ಸಲ ಡಿಸ್ಕಷನ್ ಮಾಡಿ, ಅಲ್ಲಿ ಏನಾದರೂ ಕಡಿಮೆ ಮಾಡೋದಾದರೂ ಕೂಡ ಅವರು ಮಾಡಿ ಕೊಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಡಿಸ್ಪ್ಲೇಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಒಂದ್ಸಲ ನೇರವಾಗಿ ಕರೆ ಮಾಡಿ ವಿಚಾರಿಸಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.